ಇವ ಯಾವೊಬ್ಬ ಪುಣ್ಯಾತ್ಮ ಮಹಾತ್ಮನೇ ಇರಬಹುದು. ಹೌದು. ಇವನು ಬಲ್ಲಿ ಹೋಗಿ ಮಾತಾಡಿಸ್ಬೇಕಂತೇಳಿ ಬಾಗರ ತರದ ಹೋದ. ನಡಿಯಪ್ಪ ನನ್ನ ಮನಿ ಬಲ್ಲಿ ಕುಂಡ್ರಾಗತ್ತೆ, ಅಲ್ಲೇ ಹಾಡಾಗತ್ತಿ. ಹೌದು ಹೌದು. ಏನು ತಾನಾಗ ಇಲ್ಲಪ್ಪ ನಾವು. ಹೌದು ಹೌದು. ಅದು ನಿನ್ನ ಮನೆ, ಹೌದು ನಿನ್ನ ಮನಿ. ಇದು ಏನದ ನೋಡು ನಿಸರ್ಗ. ಹೌದು. ಇದು ಎಲ್ಲಾರ ಮನೆ, ಪರಮಾತ್ಮನ ಮನೆ ಇದು. ಹೌದು ಹೌದು. ದೇವನ ಮನಿ ಇದು ಈ ಜಗವೆಲ್ಲ. ನೋಡ್ರಿ ಎಂತ ಮಾತು ಹೇಳ್ತಾನ. ಹೌದು. ಯಪ್ಪಾ ಅದು ನಿನ್ನ ಮನೆ, ಹೌದು. ನಿನಗ ಆನಂದ ಆದೋ ಇಲ್ಲೋ ಗೊತ್ತು ಇಲ್ಲ. ಖರೆ ಇದೇನೋ ನಿಸರ್ಗ ಅನ್ನೋದು ಪರಮಾತ್ಮನ ಮನೆ. ಇಲ್ಲಿ ಇಲ್ಲಿ ನಾ ಆನಂದದೊಳಗೆ ಇದ್ದ. ಹೌದು ಹೌದು. ಆ ನಂದು ನಿಂದು ಕಲ್ಮೇಶ್ ಮಾಸ್ತರ್ ಜಗಳ ಇದಕ್ಕೆ ಬರ್ತದ. ಹೌದು. ನಾ ಮಾತಾಡಿದ ಯಾನು ನೀ ಏನು ಅಡ್ಡ ಹಚ್ಚಿ ಮಾತಾಡ್ತಿ ನೋಡು. ಹೌದು. ನೀ ಏನು ಮಾತಾಡ್ತಿ ಅನ್ನೋದು ನಾ ಮಾತಾಡಿಲ್ಲ ಅದು. ಹೌದು. ನೀ ಏನು ಹೇಳದಿ ನೋಡು. ಏನು ಬಾರಾಮತಿ ಗೌಡ್ರು. ಹೌದು. ಕನಬಾಯಿ ನೋಡ್ರಿ ಬಂಗಾರ ಚಿನ್ನದ ಮಂಚದ ಮ್ಯಾಗ ಮನಗ ತಿಳಿ ವರ್ಣನ ಮಾಡ್ಯಾರ. ಹೌದು. ಖರೆ ಕನಬಾಯಿ ಕೊಟ್ಟಾಳ ಅಂದುದು ತಪ್ಪ. ಹೌದು ಹೌದು. ನೇರವಾಗಿ ಮಾತಾಡ್ತಾನ. ಹೌದು. ಸಿದ್ಧಟಿಗೆ ಮಾತಾಡಗತ್ತಿದಿ. ಆಹಾ. ನಾ ಕೇಳ್ತ್ಯಾನು ನೀ ಹೇಳ್ತ್ಯಾನು. ಹೌದು ಹೌದು. ಕಗ್ಗ ಬಾಳಿಕೆ ಹಣ್ಣು ಬಾಳಿಕೆ ಅದು ಯಾವಾದ್ರ ಬಳಿಕೆ ಇರ್ಲಿ. ಹೌದು. ಸುಲಿ ಅದು ಮಾಳಿಂಗರಾಯ ಮುತ್ತೆ ಮೊದಲು ಹಿಂಡಿ ನೋಡ್ಯಾನು. ಅವನಿಗೆ ಗೊತ್ತ ಹಂಗಾಯ್ತು. ಇದು ನಾ ಕೇಳಿದೆ ನಿನಗ ಮಾಸ್ತರ. ನಿನಗ ಜಗಳ ಹುಟ್ಟುದೆ ಇದಕ್ಕೆ, ಮತ್ತೊಂದಕ್ಕಿಲ್ಲ. ಹೌದಾ. ನಿನ್ನ ವೈಯಕ್ತಿಕ ನಿನಗೂ ನಂದು ಯಾವುದು ಜಗಳಿಲ್ಲ. ನಿನ್ನ ಮಾತಿಗೆ ಜಗಳ ಹುಟ್ಟಲ್ತದ. ಹೌದು ಹೌದು. ಅವ ತೆಳಗ್ ಕೂತಾವ ಏನತ್ತಾನ, ಅವ್ರದ್ ಬಿಡ್ರಿ ಸುಮ್ಮ ನಮ್ಮದ ಅಟ್ಟೆ ಮಾತಾಡೋದು. ಯಾಕೆ ಹಿಂಗ ಆಗ್ಲಗತ್ತದ ಗೊತ್ತದೇನು? ಹೌದಾ. ಬರೇ ಪಿಂಟು ಮಾಸ್ತರ್ ಬರ್ತಾರಂದ್ರ ಭಯ ಹುಟ್ಟಬೇಕು. ಭಯ. ಹೌದಾ. ಯಾಕ ಭಯ ಹುಟ್ಟುತ್ತದ? ಹಿಂಗ ಈಶ ಹಿಡಿತತ್ ಹೇಳಿ ಕೆಲವು ಮಂದಿಗೆ ಆಗಿ ಬರಲ್ಲ. ಹೌದು. ನಾ ರೊಟೇಷನ್ ಹಚ್ಚಿದ್ಯಾನು, ನೀವು ಮಾತಾಡ್ತೀರಿ ಅನು. ಹೌದಾ. ಹೋಗಿ ಶರಣ ಮಾಡಿದ್ರು. ಹೌದು. ಏನು ಮಾಡಿದ್ರ ಕಟ್ಟಿ ನಿಂದ್ರಾಲಾಗಿತ್ತು. ಹೌದಾ. ಅವಾಗ ಭಂಡಾರ ಗುರುತಿಟ್ಟಾಗ ಭಂಡಾರ ಗುರುತದೊಳಗ ಹಸ್ತ ಮೂಡುತ್ತು. ಯಾರದು? ತಂದಿ ಗುರುವಿನ ಹಸ್ತ ಮೂಡುತ್ತು. ಅಲ್ಲಿ 400 ಧರ್ಮರು ಕಟ್ಟಿ ಶಾಂತಿ ಮಾಡುವಾಗ ಅರಿಕೆರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಳಾಪುರದ ಶಿವಸ್ಥಾನ ಅಂತೇಳಿ ಹೊನ್ನ ಬೆವರಿಗೆ ಧರ್ಮರ ಮಟ್ಟ ಮೊದಲಂದಾರ. ನೀ ಕೇಳದ ಪ್ರಶ್ನೆಗೆ ಉತ್ತರ ಖುಲ್ಲ. ಹೌದು ಹೌದು ಹೌದು. ಉದ್ಧಾರ ಆಗಬೇಕು. ಹೌದು. ಕಲಮೇಶ್ ಮಾಸ್ತರ್ ಅವ್ರು ಹೇಳಿದ್ರು. ಹೌದು ಹೌದು. ಏನ್ ಹೇಳಿದ್ರಿಪ್ಪ? ಇಲ್ಲಿ ಎಲ್ಲಾ ಗೊತ್ತದ ಸಿದ್ಧಲಿಂಗ ಮುತ್ಯ ಅಂತೇಳಿ. ಹೌದು ಹೌದು. ನಿನಕ್ಕಿತ್ತ ನಾ ಸಣ್ಣವಿದ್ದ. ಹೌದು. ಲಚ್ಚಾಣದ ಸಿದ್ಧಲಿಂಗ ಮುತ್ಯಾಗ 12,000 ಶಿಶುಮಕ್ಕಳದಾರ ಅಂತೇಳಿ ನೀನೇ ಹೇಳಿದಿ, ನಾ ಹೇಳಿಲ್ಲ. ನನಗೆ ಇಬ್ಬರೇ ಗೊತ್ತ. ಹೌದು ಹೌದು. ಯಾರ್ಯಾರು? ಯಾರ್ಯಾರಿಪ್ಪ? ಮುಗುಳು ಕೊಡದ ಎಲ್ಲಾ ಲಿಂಗ ಮುತ್ಯ. ಹೌದಾ. ಕಣ್ಣಿ ಮಿರಿಗ್ಯಾನ, ಕಣ್ಯಾಗ ಹುಟ್ಟ್ಯಾನೋ ಏನ್ ಮಿರಿಗ್ಯಾಗ ಹುಟ್ಟ್ಯಾನೋ? ಹೌದು ಹೌದು. ಮಾಸ್ತರ ಇದು ಬಿಡ್ರಿ ಮೊದಲ. ಇದು ಮೊದಲು ಬಿಡ್ರಿ. ಹೌದು. ಕುಂಬಾರಿ ಮ್ಯಾಳದಂದ್ರ ಸೋಲಾಪುರ ಕುಂಬಾರಿಯೋ ಏನ್ ಜತ್ತಿ ಕುಂಬಾರಿ? ಹೌದಾ. ಗೊತ್ತಾಗ್ಬೇಕಿಲ್ಲ. ಹೌದು. ಜಗತ್ತದಾಗ ಮಿರಿಗಿ ಅದಾವ. ಹೌದು. ಕರಿ ಎಲ್ಲಪ್ಪ ಮುತ್ತೆ ಹುಟ್ಟುದು ಕಣ್ಣಿ ಮಿರಿಗಿ. ಹೌದಾ ಅಂತ ಲಚ್ಚಾಣ. ಹೌದು ಹೌದು. ಸಿದ್ಧಲಿಂಗ ಮುತ್ಯ ತುಳಿದಂತ ಪವಿತ್ರ ಭೂಮಿಯಲ್ಲಿ. ಹೌದು ಹೌದು. ತಂದಿನಾದ ಬೀರದೇವರ ಮುತ್ಯನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ. ಹೌದು ಹೌದು. ಏನ್ರಿಪ್ಪ? ಕುಂಬಾರಿ ಘೇನ ಶುದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳ್ತಾರ ಸರ್ವಜ್ಞ ಮೂರ್ತಿಗಳು. ಹೌದು ಹೌದು. ಏನ್ ಹೇಳ್ತಾರಿಪ್ಪ? ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ಹೌದು ಹೌದು, ಮುಳ್ಳಿನ ಮನೆಯಲ್ಲಿ, ಹೌದಾ, ಎಲ್ಲಿ ನೆನದಲ್ಲಿ ಶಿವನಿರ್ಪ. ಹೌದು ಹೌದು. ನೀ ಇದ್ದಲ್ಲಿ ಶಿವನಿರ್ಪ ಸರ್ವಜ್ಞ ಅಂತ ಹೇಳ ಮಹಾತ್ಮರು ಹೇಳಿದ್ರು. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಭಗವಂತ ಅಣು ರೇಣು ತೃಣಕಾಷ್ಟದೊಳಗ ತುಂಬಿ ತುಳುಕ್ಯಾನ. ಹೌದು ಹೌದು. ಮನ್ಯಾಗೂ ಅದಾನ, ಮನಿ ಹೊರಗೂ ಅದಾನ. ಹೌದು. ಕಲ್ಲಾಗ ಅದಾನ, ಮುಳ್ಳಾಗ ಅದಾನ, ಬೆಂಕ್ಯಾಗ ಅದಾನ, ನೀರಾಗ ಅದಾನ, ಅಣುರೇಣುದೊಳಗೆ ಅದಾನ. ಭಗವಂತ ಇಲ್ಲದ ಜಾಗ ಎಲ್ಲೆಲ್ಲಿ ಇಲ್ಲ ಅಂತ ಹೇಳ್ತಾರ. ಹೌದು. ಅವ ನಿನ್ನೊಳಗೂ ಅದಾನ, ಅವ ನನ್ನೊಳಗೂ ಅದಾನ. ಹೌದು ಹೌದು. ನೋಡ್ರಿ, ಒಂದು ಆನಂದ ಯೋಗದ ಬಗ್ಗೆ ಒಂದು ಸಣ್ಣದ ಒಂದು ಕಥೆ ಹೇಳತ್ತ, ಲಕ್ಷ ಇಡ್ರಿ. ಹೌದು. ಆನಂದ ಯೋಗ ಎದಕ್ಕನಿಬೇಕು? ಎದಕ್ಕನಿಬೇಕ್ರಿಪ್ಪ? ಮಳೆಗಾಲ ದಿವಸ ಕಾಳ ಕತ್ತಲಿ ಕಮಕಾಳಿ. ಹೌದು ಹೌದು.
ಒಬ್ಬ ಪ್ರಯಾಣಿಕ ಸಂಚಾರ ಮಾಡ್ಕೋತ ಲಕ್ಷಣಂತ ಪುಣ್ಯ ಗ್ರಾಮಕ್ಕೆ ಬರ್ತಿದ್ದ. ಹೌದು ಹೌದು ದಾರ್ಯಾಗ ಸತ್ರಾಂದಾರ ಮಳಿ, ಹೌದು ರಾತ್ರಿ ಕಾರದ ಮಿಂಚಲ್ಗತ್ತ ಅದ, ಹೌದು ಹೌದು ಕಿರ್ಕ್ ಆವಾಜ ಬರ್ಲಗತ್ತ ಅದ. ಹೌದು ಈ ಮಳಿ ಅದ, ನಾ ಎಲ್ಲರಿ ನಿತ್ತ ಆಸರಕ್ಕೆ ನಿಂದಿರ್ಬೇಕಂತೇಳಿ ಅತ್ತಿತ್ತ ಕಡೆ ನೋಡ್ತಾನ, ಒಂದು ದೊಡ್ಡ ಅರಮನೆ ಕಾಣಿಸ್ತು. ಹೌದು ಹೌದು ಆ ಅರಮನೆ ಆಸರಿಗೆ ನಿಂದಿರ್ಬೇಕು, ಮುಂದೆ ಸ್ವಲ್ಪ ಆಸರ ಅಂತೇಳಿ ಹೋಗಿ ಆಸರಿಗೆ ನಿತ್ತ. ಹೌದು ಮನಿ ಮಾಲಕ ಬಾಗಲು ತೆಗದ. ಹೌದು ಯಾರೋ ನೀ ಹೌದು ಕೇಳ್ತಾರ. ಈ ಕಡೆ ಯಾಕೆ ಬಂದಿದಿ? ಹೌದು ಹೌದು ಏನತ್ತಾನಾಗ? ನಡಿ ಹೋಗಿ ನಿಂದ್ರಬೇಡ ಅಂದ. ಹೌದು ಇದು ನನ್ನ ಮನಿ ಅದ ಅಂದವ. ಇದು ನನ್ನ ಮನಿ ಅದ. ಮಾಲಕ ಏನತ್ತಾನ, ಇದು ನನ್ನ ಮನಿ ಅದ. ಹೌದು ನಡಿ ಇಲ್ಲಿ, ಇದು ಇಲ್ಲಿ ನಿಂದ್ರಬೇಡ ನಡಿ. ಹೌದು ಹೌದು ಏನತ್ತಾನ್ರಿಪ್ಪ ಆಗ? ಯಪ್ಪ ಇದು ನಿನ್ನ ಮನಿ ಇದ್ದದ ನನಗೆ ಗೊತ್ತಾಗಲಿಲ್ಲ. ಏನತ್ತಾನ? ಯಪ್ಪ ನಿನ್ನ ಮನಿ ಇದ್ದದ್ದು ಗೊತ್ತಾಗಲಿಲ್ಲ. ತಪ್ಪಾಯ್ತು, ಕ್ಷಮೆ ಮಾಡತ್ತೇಳಿ ಅಲ್ಲಿ ಹಾದ. ಹೌದು ಆ ಮನೆ ಮುಂದ ಒಂದು ದೊಡ್ಡ ಗಿಡ ಇತ್ತು, ಗಿಡದ ನೆರಳಿಗೆ ನಿತ್ತ. ಹೌದು ನಿತ್ತು ಆನಂದದಿಂದ ಮಧುರವಾದ ಸ್ವರ ತೆಗೆದು ಹಾಡ್ಲಗತ್ತ. ಹೌದು ಹೌದು ಮಾಲಕ ಮನ್ಯಾಗ ಕೂತು ಆ ಸ್ವರ ಕೇಳಗತ್ತ. ಹೌದು ಧನ್ಯ 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 ಅಂದವ. ಹೌದು ಹೌದು 60 ವರ್ಷ ಗತಿಸಿ ಹೋಗ್ಯದ ನನಗ. ಹೌದು ನೋಡ್ರಿ ಹ್ಯಾಂಗ ಹೇಳ್ತಾನ ಮಾಲಕ, ತನ್ನಿನ ತಾ ಮಾತಾಡ್ತಾನ. ಹೌದು ಆತ್ಮಕ 60 ವರ್ಷ ಗತಿಸಿ ಹೋಗ್ಯದ. ಇಂಥ ಅರಮನೆಗಿದ್ದ ಖರೆ ಇಂಥ ಆನಂದ ನನಗೆ ಒಂದು ದಿನಾನೂ ಸಿಗಲಿಲ್ಲ. ಹೌದು ಹೌದು ಇವ ಯಾವೊಬ್ಬ ಪುಣ್ಯಾತ್ಮ ಮಹಾತ್ಮನೇ ಇರಬಹುದು. ಹೌದು ಇವನು ಬಲ್ಲಿ ಹೋಗಿ ಮಾತಾಡಿಸ್ಬೇಕಂತೇಳಿ ಬಾಗಲ ತೆರೆದ ಹೋದ. ನಡಿಯಪ್ಪ ನನ್ನ ಮನಿ ಬಲ್ಲಿ ಕುಂಡ್ರಾಗತ್ತೆ, ಅಲ್ಲೇ ಹಾಡಾಗತ್ತಿ. ಹೌದು ಹೌದು ಏನತ್ತಾನಾಗ? ಇಲ್ಲಪ್ಪ ನಾವು. ಹೌದು ಹೌದು ಅದು ನಿನ್ನ ಮನೆ, ಹೌದು ನಿನ್ನ ಮನಿ. ಇದು ಏನದ ನೋಡು ನಿಸರ್ಗ. ಹೌದು ಇದು ಎಲ್ಲಾರ ಮನೆ, ಪರಮಾತ್ಮನ ಮನೆ ಇದು. ಹೌದು ಹೌದು ದೇವನ ಮನಿ ಇದು, ಈ ಜಗವೆಲ್ಲ. ನೋಡ್ರಿ ಎಂತ ಮಾತು ಹೇಳ್ತಾನ. ಹೌದು ಯಪ್ಪಾ ಅದು ನಿನ್ನ ಮನೆ, ಹೌದು ನಿನಗ ಆನಂದ ಆದೋ ಇಲ್ಲೋ ಗೊತ್ತು ಇಲ್ಲ ಖರೆ. ಇದು ಏನೋ ನಿಸರ್ಗ ಅನ್ನೋದು ಪರಮಾತ್ಮನ ಮನೆ ಅದು. ಇಲ್ಲಿ ನಾ ಆನಂದದೊಳಗೆ ಇದ್ದ. ಹೌದು ಹೌದು ಅವಾಗಂದವ, ಯಪ್ಪ 60 ವರ್ಷ ಗತಿಸಿ ಹೋಗ್ಯಾದ ನನಗ. ಹೌದು ನಿನ್ನಂತ ಆನಂದ ನನಗೆ ಸಿಕ್ಕಿಲ್ಲ. ಹೌದು ಅವಾಗ ಒಂದು ಮಾತು ಹೇಳ್ತಾನಿವ. ಏನಂದ್ರಿಪ್ಪ? ಪ್ರಯಾಣಕ್ಕೆ ಏನತ್ತಾನ, ಏನಂದ? ಆನಂದ ದೊರಿಬೇಕಂದ್ರೆ ಇದು ನಂದು ಅನ್ನೋದು ಮೊದಲು ಬಿಡಬೇಕು ಅಂದ. ಹೌದು ಹೌದು ಆನಂದ ದೊರಿಬೇಕಾದ್ರ ಇದು ನಂದು, ಇದು ನನ್ನ ಗುಡಿ, ಇದು ನನ್ನ ಮನೆ, ಇದು ನನ್ನ ಹೊಲ, ಪ್ರತಿಯೊಂದು ಇದು ನಂದು ಅನ್ನೋದು ಬಿಟ್ಟಿ ಅಂದ್ರೆ ನಿನಗೆ ಆನಂದ ಸಿಗುತ್ತದೆ. ಹೌದು 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 ಎಂತ ಮಾತು ಹೇಳಿದಿ, ನನಗಿದು ಯಾರು ಹೇಳಿತ್ತಲ್ಲ. ಹೌದು ಈ ಕ್ಷಣಕ್ಕೆ ನೀನೇ ನನ್ನ ಗುರು ಅಂತೇಳಿ ಢಕ್ಕನೆ ಕಾಲ ಹಿಡಿತಾನ, ಬಂಧುಗಳೇ ಢಕ್ಕನೆ ಕಾಲ ಹಿಡಿತಾನ. ಇದಕ್ಕೆ ಆನಂದ ಯೋಗ ತಿಳಿ ಕರೀತಾರ. ಹೌದು 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 ಏನಂತೇಳಿ ಕರೀತಾರ? ಆನಂದ ಯೋಗ. ಅನಭಾವಿ ಕಲಾವಿದರು ಹಿರಿಯರು, ಹೌದು ಅರಟಾಳ ಕಲಮೇಶ್ ಮಾಸ್ತರ್ ಅವರು ಹೌದು ಹೌದು ಏನ್ ಮಾಡಿದ್ರಿಪ್ಪ? ಬಹಳ ನಿಮಗೆಲ್ಲ ಮನಸ್ಸಿಗೆ ಆನಂದ ಆಗಂಗ ಮಾತಾಡಿದ್ರು ಅವರು. ಹೌದು ಹೌದು ಏನೋ ನಿಮ್ ಮನುಷ್ಯಗೆಲ್ಲ ಆನಂದ ಆಗಂಗ ಮಾತಾಡಿದ್ರು. ಖರೆ ನಂದು ಒಂದು ಹೇಳ್ತ ಕೇಳ್ರಿ. ಹೌದು ಹೌದು ಹ್ಯಾಂಗ್ರಿಪ್ಪ? ಯಾವ ಜಾಗಿಗೆ ಹೋಗ್ತಿ ನೋಡು, ಹೌದು ಎಲ್ಲಾನು ಪಂಪ್ ಹೊಡ್ಲಿಕ್ಕೆ ಬರಂಗಿಲ್ಲ. ಹೌದು ಎಲ್ಲಾನು ಪಂಪ್ ಹೊಡ್ಲಿಕ್ಕೆ ಬರಂಗಿಲ್ಲ. ಹೌದು ಇದು ಪೈಲ್ವಾನ್ರು ಈ ಕಡೆ ಬರೇ ಕಿವಿ ನೋಡಿದ್ರೆ ಅಂಜಿಕೆ ಬರ್ತದ. ಹೌದು ಹೌದು ಇದು ಲಚ್ಚಾಣ ಅಂದ್ರ ಇಡೀ ಜಗತ್ತದಾಗೆ ನೋಡ್ರಿ, ಏನಂದ್ರ ಅವ್ರು ಇಡೀ ಜಗತ್ತ ದೇಶದೊಳಗೆ ಕೇಂದ್ರ ಬಿಂದು, ಅಧ್ಯಾತ್ಮದ ಕೇಂದ್ರ ಬಿಂದು. ಇದು ನನ್ನ ಮನಸ್ಸಿಗೆ ಒಪ್ಪಂಗಿಲ್ಲ, ನಿನ್ನ ಮನಸ್ಸಿಗೆ ಒಪ್ಪಬೇಕಿದು. ಹೌದು ಹೌದು ನನ್ನ ಮನಸ್ಸಿಗೆ ನಾ ಅಲ್ಲಿ ಬಂದೇವಂದ್ರೆ ಅಲ್ಲಿ ಪಂಪ್ ಹೊಡೆದು ಹೋಗುದಿಲ್ಲ ಅದು. ಹೌದು ಲಚ್ಚಾಣ ಶರಣರು ತುಳಿದು ಭೂಮಿ ಅದನ್ನು ಹರಕತ್ತಿಲ್ಲ. ಹೌದು ಅಧ್ಯಾತ್ಮದ ಕೇಂದ್ರ ಬಿಂದು ಅನಬೇಡ. ಹೌದು ಯಾಕೆ ಹೇಳ್ತ ಕೇಳು. ಯಾಕ್ರಿಪ್ಪ? ತಂದೆ ಶಿವಗುರು. ಹೌದು ಏನು? ತಂದೆ ಶಿವಗುರು, ಹೌದು ತಾಯಿ ಆರ್ಯಮ್ಮ. ಹಾ ಕೇರಳ ಪಟ್ಟಣದೊಳಗ ಕಾನಡಿ ಅನ್ನೋದು ಒಂದು ಪುಣ್ಯ ಭೂಮಿಯಾಗ ಆ ದಂಪತಿಯರ ಹೊಟ್ಟಿಲಿ ಹುಟ್ಟಿ ಬಂದಂತ ಆದಿಶಂಕರಾಚಾರ್ಯರು ಜಗತ್ತದೊಳಗ ಅಧ್ಯಾತ್ಮ ಅನ್ನೋದು ಏನದನ್ನು ಅರ್ಥ ಬಿಡಿಸ್ಯಾರ. ಅದಕ್ಕನಬೇಕು ಅಧ್ಯಾತ್ಮದ ಕೇಂದ್ರ ಬಿಂದು. ಹೌದು 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 ಸುಮ್ಮನೆ ಎಲ್ಲಾರು ಬಂದು ಪಂಪ್ ಹೊಡೆದ್ರೆ ನಡೀತದೇನು? ಹೌದಾ? ಇದು ಬಿಡ್ರಿ, ಹಿನ ಒಂದು ಮಾತು ಹೇಳ್ತ ನಿಮಗ. ಹೌದು ಹೌದು ಏನ್ರಿಪ್ಪ? ನಾವೊಂದು ಮಾತು ಕೇಳದ. ಹೌದು ಹೌದು ಏನ್ ಕೇಳಿದ್ರಿ ಮಾತಾ? ಸಿದ್ಧ ಮಹಾಲಿಂಗರಾಯ ಮತ್ತೆ ಹಗಲಿರುಳು ಭಕ್ತಿ ಮಾಡಿ ದುಡಿದ ಯಾರಲ್ಲಿ? ಗುರು ಬೀರದೇವರಲ್ಲಿ. ಹೌದು ಹೌದು ಗುರು ಕಾಡದ ಬೇಡಬಾರ್ದೆಲ್ಲ ಬೇಡದ. ಹೌದು ಇಟ್ಟು ಸೇವೆ ಎಲ್ಲ ಮಾಡ್ಕೊಂಡು ಹೌದು ಆರ್ತಿ ನಿಂಬೇಳ ಗುಡ್ಡ ಹುಲಿ ಗಿಣ್ಣ ತಗೊಂಡ ಬಾ ಅಂತ ಹೇಳ್ಯಾನ. ಹೌದು
ಬೀರದೇವ್ರ ಹುಲಿಗಿಣ್ಣ ಬೇಕಾಗಿದೆಪ್ಪ ನನಗೆ ಹುಲಿಗಿಣ್ಣ ತಗೊಂಡು ಬಾ ಅಂದಾಗ ವಾಳಿಂಗರಾಯ ಮುತ್ಯ ಹೋಗೋ ಸಮಯದಾಗ ಹೌದು ಯಾವ ಪಾತ್ರಾಗ ಹುಲಿ ಹಾಲ ನಿಂದ್ರಂಗಿಲ್ಲ, ಬಂಗಾರ ಪಾತ್ರೆಗೆ ಹುಲಿ ಹಾಲ ನಿಂದಿರ್ತಾವ ಅಂತೇಳಿ ಅವನಿಗೆ ಒಬ್ರು ಹೇಳ್ಯಾರ. ಮಾಳಿಂಗರಾಯ ಮುತ್ಯಾಗ ಬಂಗಾರ ಪಾತ್ರೆ ಕೊಟ್ಟವ್ರು ಯಾರು? ಇದೇ ಕೇಳಿದೋ ಏನು ಮತ್ತೊಂದು ಏನ್ ಅಂದಿದ್ರಿ? ನೀವೆಲ್ಲ ಗಪ್ಪ ಕೂತ್ರಿ. ನಾ ಏನ ಮಾತಾಡಿದೇನು? ನೀವೆಲ್ಲ ಈಗ ಹೇಳ್ತ ಕೇಳ್ರಿ. ಇದು ಲಚ್ಚಾಣ ಪವಿತ್ರ ಭೂಮಿ, ಧರ್ಮದ ನ್ಯಾಯ ಆಗಬೇಕಿಲ್ಲಿ. ಹೌದಾ? ನಾ ಏನ ಮಾತಾಡಿದ, ನೀ ಏನು ಮಾತಾಡಗತ್ತಿದಿ? ಹೌದೌದು. ನಂದು ನಿಂದು ಕಲ್ಮೇಶ್ ಮಾಸ್ತರ್ ಜಗಳ ಇದಕ್ಕೆ ಬರ್ತದ. ಹೌದಾ? ನಾ ಮಾತಾಡಿದ ಯಾನು, ನೀ ಏನ ಅಡ್ಡ ಹಚ್ಚಿ ಮಾತಾಡ್ತಿ ನೋಡು. ಹೌದು. ನೀ ಏನು ಮಾತಾಡ್ತಿ ಅನ್ನೋದು ನಾ ಮಾತೇ ಮಾತಾಡಿಲ್ಲ. ಅದು ಹೌದು. ನೀ ಏನು ಹೇಳದಿ ನೋಡು. ಏನು ಬಾರಾಮತಿ ಗೌಡ್ರು, ಹೌದು, ಕನಬಾಯಿ ನೋಡ್ರಿ ಬಂಗಾರ ಚಿನ್ನದ ಮಂಚದ ಮ್ಯಾಗ ಮನಗತ್ತಿಳತ್ತೇಳಿ ವರ್ಣನ ಮಾಡ್ಯಾರ. ಹೌದು. ಖರೆ ಕನಬಾಯಿ ಕೊಟ್ಟಾಳ ಅಂದುದು ತಪ್ಪ. ಹೌದು ಹೌದು, ನೇರವಾಗಿ ಮಾತಾಡ್ತಾನ. ಹೌದು. ಕನಬಾಯಿ ಕೊಟ್ಟಾಳ ಅಂದುದೇ ತಪ್ಪ. ಹೌದಾ? ಸಿದ್ಧ ಮಹಳಿಂಗರಾಯ ಮತ್ತೆ ದಿನಂಪ್ರತಿ ಗುರು ಸೇವಾಕ್ ಹೋಗ್ತಿದ್ದ. ಹೌದಾ? ಹೋಗಿ ಯಾರು ಬೀರದೇವರ ಮುತ್ಯ ಹಾಲು ತಗೊಂಡು ಬಾ ಅಂದಾಗ ನನ್ನ ಸಿದ್ಧ ಮಹಳಿಂಗರಾಯ ಮುತ್ಯ 3 ಹೆಜ್ಜೆ ಮುಂದೆ ಹೋಗಿದ. ಹೊಳ್ಳಿ ನೋಡಿತ್ತಲ್ಲ. ಹೌದು. ಏ ಮಳಪ್ಪ, ಏನತ್ತಾನ ಗುರು? ಹುಲಿ ಹಾಲು ತರಬೇಕಂದ್ರೆ ಯಾವ ಪಾತ್ರಾಗ ನಿಂದ್ರಂಗಿಲ್ಲೋ, ಬಂಗಾರ ಪಾತ್ರಾಗ ನಿಂದಿರ್ತದ ಹೇಳ್ತಾನ. ಇದು ತಗೊಂಡು ಹೋಗಿ ಬಂಗಾರ ಪಾತ್ರೆ ಅಂತೇಳಿ ಗುರು ಬೀರದೇವ್ರಿಗೆ ಕೊಟ್ಟ ಅನ್ನೋದು ವಾದ ನಂದದ. ಹೌದಾ? ಯಾಕೆ ಹೇಳ್ತ? ಹೌದು. ಚಂದನಗಿರಿ ಅರಸ ಭೂಪಾಲ ರಾಜಮನತನದ ಹುಟ್ಟದವ ಬೀರದೇವ್ರ. ಹೌದಾ? ಅವನಲ್ಲಿ ಸಂಪತ್ತಕ್ಕೆ ಕಡಿಮೆ ಇದ್ದಿತ್ತಲ್ಲ, ಹೌದು. ಬಂಗಾರ ಕಡಿಮೆ ಇದ್ದಿತ್ತಲ್ಲ. ಬೀರದೇವ್ರ ರಾಜಮನತನದ ಹುಟ್ಟದವ. ಹೌದು. ಅರಸ ಭೂಪಾಲನ ಮಗ ಅಂತೇಳಿ ನಿನ್ನ ಬೈಲಿ ಹೇಳ್ತಿ, ಕನಬಾಯಿ ಕೊಟ್ಟಳ ಹೇಳ್ತಿ ಮಾಸ್ತರ. ಯಾರ ಸಿದ್ಧಟಿಗೆ ಮಾತಾಡಗತ್ತಿದಿ? ನಾ ಕೇಳ್ತ್ಯಾನು, ನೀ ಹೇಳ್ತ್ಯಾನು? ಹೌದು ಹೌದು. ಕಗ್ಗ ಬಾಳಿಕೈ ಹಣ್ಣು ಬಾಳಿಕೈ ಅದು ಯಾವಾದ್ರ ಬಾಳಿಕೈ ಇರ್ಲಿ. ಹೌದು. ಒಟ್ಟು ಸುಲಿ ಅದು. ಮಾಳಿಂಗರಾಯ ಮುತ್ಯ ಮೊದಲು ಹಿಂಡಿ ನೋಡ್ಯಾನೇನು ಅವನಿಗೆ ಗೊತ್ತ ಹಂಗಾಯ್ತು. ಇದು ನಾ ಕೇಳಿದೆ ನಿನಗ ಮಾಸ್ತರ. ನಿನಗ ಜಗಳ ಹುಟ್ಟುದೇ ಇದಕ್ಕೆ, ಮತ್ತೊಂದಕ್ಕಿಲ್ಲ. ಹೌದಾ? ನಿನ್ನ ವೈಯಕ್ತಿಕ ನಿನಗೂ ನಂದು ಯಾವುದು ಜಗಳಿಲ್ಲ. ನಿನ್ನ ಮಾತಿಗೆ ಜಗಳ ಹುಟ್ಟಲ್ತದ. ಹೌದು ಹೌದು. ಅವ ತೆಳಗ್ ಕೂತಾವ ಏನತ್ತಾನ? ಅವ್ರದ್ ಬಿಡ್ರಿ, ಸುಮ್ಮ ನಮ್ಮದ್ ಅಟ್ಟೆ ಮಾತಾಡೋದು. ಯಾಕೆ ಹಿಂಗ ಆಗ್ಲಗತ್ತದ ಗೊತ್ತದೇನು? ಹೌದಾ? ಬರೇ ಪಿಂಟು ಮಾಸ್ತರ್ ಬರ್ತಾರಂದ್ರ ಭಯ ಹುಟ್ಟಬೇಕು. ಭಯ. ಹೌದಾ? ಯಾಕ ಭಯ ಹುಟ್ಟುತ್ತದ? ಹಿಂಗ ಈಶ ಹಿಡಿತತ್ ಹೇಳಿ ಕೆಲವು ಮಂದಿಗೆ ಆಗಿ ಬರಲ್ಲ. ಹೌದು. ನಾ ರೊಟೇಷನ್ ಹಚ್ಚಿದ್ಯಾನು, ನೀವು ಮಾತಾಡ್ತೀರಿ ಅನು. ಹೌದಾ? ಇಂಡಿ ನಾಡದಾಗ ಪೈಲ್ವಾನ್ರಿ ನೋಡೋದು ಕಿವಿ ನೋಡಿದ್ರೆ ಅಂಜಿಕೆ ಬರ್ತದ. ಇಂಡಿಯಾಗ ಹಟ್ಟ್ಯಾರ ಜಗತ್ತಿದ ಪೈಲ್ವಾನ್ರಿ ಇಲ್ಲ. ಯಾಕ್ರಿ ಇದು ಯಾಕೆ ಪಂಪ್ ಹೊಡೆದಲ್ಲಿ ಬಂದು? ಹೌದಾ? ಎಂತ ಜಗತ್ತಿದಾಗ ಸಿದ್ಧಟಿಗೆ ಮಾಡಿ ಹೋದ್ರು ಶರಣರು. ಹೌದಾ? ಪವಾಡ ಮಾಡಿದ್ರು. ಅವ್ರದ್ದು ಹೇಳ್ರಿ. ಹೌದು. ನನ್ನ ತಂದಿನಾದಂತ ಸಿದ್ಧಲಿಂಗ ಮುತ್ತನ ಚರಿತ್ರೆ ಹೇಳ್ತ. ಅದಕ್ಕೆ ಮೊದಲು ಒಂದು ಸಿದ್ಧಟಿಗೆ ಕೇಳ್ಯಾರ. ಅದು ಇಶೆ ಮೊದಲು ಮುಗಿಸೋನು. ಹೌದು ಹೌದು. ಮುಗಿಸಿ ಸಿದ್ಧಲಿಂಗ ಮುತ್ಯಾಗ ಜಗತ್ತದಾಗ ಹ್ಯಾಂಗ ಹುಟ್ಟಿ ಬಂದ, ಎಂತ ಜಗತ್ತದಾಗ ಸಿದ್ಧಟಿಗೆ ಮಾಡ್ದ ಅನ್ನೋದು ಹೇಳುದದ. ಹೌದು ಹೌದು. ಪವಾಡ ಹ್ಯಾಂಗ ಮಾಡ್ದ ಅನ್ನೋದು ಹೇಳುದದ ನಿಮ್ಮ ಮುಂದೆ. ಹೌದು. ಯಾನ ಕೇಳಿದ್ರ ಅವರು? ಏನು ಕೇಳಿದ್ರಿಪ್ಪ? ನಾ ಯಾನ ಪ್ರಶ್ನೆ ಕೇಳಿದ, ಅದಕ್ಕೆ ಉತ್ತರ ತಪ್ಪತ್ತಿಳಿ ಉತ್ತರ ಹೇಳಿದ. ಹೌದು ಹೌದು. ಹೇಳಿ ಬಿಟ್ಟದ ಕುಲ್ಲಾನೀಗ. ನೀವು ಯಾನ ಕೇಳಿರಿ ನೋಡು. ಹೌದು. ನನಗ ಗುರು ಮದಗೊಂಡ ಮುತ್ಯ ಬೆವರಿಗೆ ಮಹಾರಾಯಗಳು ಯಾನ ಹೇಳ್ಯಾರ ನೋಡು. ಹೌದು. ಅದು ನೇರವಾಗಿ ಹೇಳತ್ತ. ತಪ್ಪಿದ್ರೆ ವಿಷಯ ಹಿಂಗಲ್ಲ, ಇದು ಹಿಂಗತಿ ಹೇಳಬೇಕು. ಹೌದು ಹೌದು. ಕುಲ್ಲ. ಯಾಕೆ ನಮ್ಮ ಬಸವಣ್ಣ ಮೊದಲೇ ಕರಾರ ಮಾಡ್ಯಾರ. ಬರ್ತದಂದ್ರ ಬರ್ತದ, ಇಲ್ಲಂದ್ರ ಇಲ್ಲ. ಯಾನ ತಪ್ಪಿತ್ತ ನೇರ ವಿಷಯನೇ ಬಿಡಿಸೋದದ ಅಲ್ಲಿ. ಹೌದು. ಹೇಳೋದದ ಕೇಳ್ರಿ. ಹೌದು ಹೌದು. ಹ್ಯಾಂಗ್ರಿಪ್ಪ ಹ್ಯಾಂಗ ಹೇಳೋದು? ಈ ಸತ್ತ ಅಮಶುದ್ಧ ಮುತ್ತನ ಮಠ ಮನ್ಯಾಗ ಹೌದು ಒಡಿಯರು ಮಾರಾಯಿಗಳು ಪೂಜಾರಿಗಳು ಹಿಂಗ ಹತ್ತೇವ್ ನಾವು. ಹೌದು. ಭಕ್ತರ ಮನಿ ಮುಗಿಸಲಕ್ ಹೋದ್ರಂದ್ರ ಹೌದು ತಾಟ ತಯಾರು ಮಾಡ್ತಾರ. ಹೌದು. ಎಡಿ ಮಾಡ್ತಾರ ಇಲ್ಲ? ಹೌದು. ಉಣೋಕ್ಕಿಂತ ಮುಂಚಿತವಾಗಿ ಅರಿಕೆರೆಯ ಅರಮನೆ, ಬೆವರಿಗೆ ಗುರುಮನಿ, ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು ಹೌದು. ಹಿಂಗ ಅತಾರ. ಹೌದು. ಮೊಟ್ಟ ಮೊದಲು ಯಾರ ಅಂದಾರ ಅಂತೇಳಿ ಕೇಳ್ಯಾರ ಅವರು. ಹೌದು ಹೌದು. ಇದೇ ಕೇಳ್ಯಾರಿಲ್ಲ? ಹೌದು. ವಿಷಯ ತಳಪಾಯ ಹಿಡಿದು ಬರಬೇಕು. ವಿಷಯ ನೋಡಿದ್ರಿ ಆನಂದ ಆಗ್ಬೇಕು ನಿಮಗೆ. ಹೌದು. ಅಮಶುದ್ಧ ಮುತ್ಯ ಯಾವಾಗ ಪದ್ಮಾವಾಯಿ ಜೊತೆ ಭೂತಾಳ ಸಿದ್ಧನ ಕೈಯಾಗ ಬೆತ್ತ ಕೊಟ್ಟು ಲಗ್ನ ಆಯ್ತು ನೋಡ್ರಿ. ಹೌದು. ಅರಮನೆ ಮಾಡಿ ಪದ್ಮಾವಾಯಿಗಿಟ್ರು. ಹೌದು. ಗುಡ್ಡದ ಮ್ಯಾಗ ಮುತ್ಯ ಇದ್ದ. ಹೌದು. ಮುತ್ಯನ ದರ್ಶನ ಆಯಿಗಿಲ್ಲ, ಆಯಿ ದರ್ಶನ ಮುತ್ಯಾಗಿಲ್ಲ. ಹೌದು. ಕೇಳ್ರಿ ಹೇಳೋದದ. ಹೌದು.
ನಾತ್ಯಾಪುದ ಜಾಬಗೊಳಗೌಡ ಕನಬೈಗೆ ಮಕ್ಕಳಿದ್ದಿತ್ತಲ್ಲ, ಹೌದು ಶಿಂಗಣಾಪುರದ ಮಹಾದೇವನ ಜನಗಿ ದನಗಳು ಹೊಡ್ಕೊಂಡು ಸಂಚಾರ ಮಾಡ್ಕೋತ ಗೊಳಿಗಿ ಗೋವಿಂದಪುರಕ್ಕೆ ಬಂದ್ರು. ಹೌದು ಹೌದು ಈಗ ಚಡಚಣ ತಾಲೂಕ, ಮೊದಲು ಇಂಡಿ ತಾಲೂಕೆ. ಹೌದು ಗೊಳಿಗೆ ಗೋವಿಂದಪುರ ಗ್ರಾಮಕ್ಕೆ ಬಂದ ಬಳಕ 4 ಮಂದಿ ಅಂಬಿಗಾರ ಮನತಾನದವರು ಊರು ಗೌಡಿಕೆ ಮಾಡ್ತಿದ್ರು. ಹೌದು ಹೌದು ಜಾಬಗೋಣ ಗೌಡನ ವೃತ್ತಿ ನೋಡಿ ನಮ್ಮ ಹಿರಿಯ ಅಣ್ಣ ಅಂತೇಳಿ ತಿಳ್ಕೊಂಡು ಊರು ಗೌಡಿಕೆ ಕೊಡೋಣ ಅಂತೇಳಿ ಜಾಬಗೋಣ ಗೌಡಗ ಗೌಡಿಕೆ ಕೊಟ್ರು. ಹೌದು ಹೌದು ಮಕ್ಕಳಿದ್ದಿತ್ತಲ್ಲ, ಊರಾನ ಬಾಲ್ಯರು ಕನಬಾಯಿ ನೀರ್ ತರಬೇಕಂತೇಳಿ ಹೊಳಿ ಭೀಮಾ ಹೊಳಿ ಹೋಗಿ ನೀರ್ ಬಿಂದಿಗೆ ತರುವಾಗ ನಿಂದಾದ ಮಾತಾಡಗತ್ರು. ಹೌದು ಹೌದು ಏನು ಮಾತಾಡಿದ್ರಿಪ್ಪ? ಮಕ್ಕಳು ಇಲ್ಲಾರದವ್ರ ಮುಖ ಲೆಕ್ಕದಾಗ ಇಲ್ಲದಂತೆ. ಹೌದಾ? ಸಲ್ಲ ಹೈದ ಗಿಡದ ಮುಖ ನೋಡಬಾರದು, ಹೌದು. ಕುಳ್ಳ ಬಣವಿಯ ಮುಖ ನೋಡಬಾರದು, ಹೌದು. ಒಟ್ಟಿದ ಬಣವಿಯ ಮುಖ ನೋಡಬಾರದು, ಹೌದು ಹೌದು. ಕುಳ್ಳ ಬಾಣಿನ ಮುಖ ನೋಡಬಾರದು, ಹೌದು. ಹುಟ್ಟ ಬಂಜರ ಮುಖ ನೋಡಬಾರದು. ಹೌದು ಹೌದು ಇದು ಯಾನು ಹುಟ್ಟ ಬಂಜಿ ಬಂದಳು, ಇವತ್ತು ದಿನ ಹೆಂಗ ಹೋಗ್ತದೆ ಯಾರಿಗೂ ನಮ್ಮದತ್ತೇಳಿ ಹಿಂಗ್ ಮಾತಾಡ್ತಿದ್ರು. ಹೌದು ಹೌದು ನಿಂದೆ ಅದು ಮಾತಾ. ಕನಬಾಯಿ ಹೋಗಿ ತಲೆ ಕಟ್ಕೊಂಡು ದೇವ್ರು ಎಲ್ಲಿ ಜಗಲಿ ಕೋಲಿ ಮಕ್ಕೊಂಡ್ಳು. ಹೌದು ಹೌದು ಜಾವಗೋಣ ಗೌಡಿ ಯಾಕ ಗೌಡತಿ ಯಾಕ ಮನಿಗಿದೆ ಅಂದ ಬಳಕ ಧಮಧಾಮ ಹೇಳ್ತ ನಿಮಗ. ಹೌದು ಅಂಶದ ಮುತ್ಯಾಗ ಹೋಗಿ ಭಕ್ತಿ ಮಾಡಿದ್ರು ಮೊದಲು ಹುಟ್ಟಿದ ಮಗ ಮಟ್ಟಕ್ಕೆ ಬಿಡುತ್ತಾ ಅಂತೇಳಿ ಮಾತು ತಗೊಂಡು ಅಂಶದ ಮುತ್ಯ. ಹೌದು ಹಿಂಗ ಕುಡ್ರಿ ಅಂದ್ರೆ ನಿಮ್ಮ ಹೊಟ್ಟಿಲಿ ಸಂತಾನ ಭಾಗ್ಯ ಹೌದು. ಹುಟ್ಟಿ ಬರ್ತಾನ, ಸಾಕ್ಷಾತ್ ಪರಮಾತ್ಮನೇ ಉದಯ ಆಗವನ. ಹೌದು ಯಾಕಾಗಲ್ಲಪ್ಪ ನಮ್ಮ ಬಂಜಿತನ ಒಂದು ಹಿಂಗಸದೆ ಅಂದ್ರೆ ಸಾಕಂದ್ರ ಅವ್ರು. ಹೌದು ಹೌದು ಮುಂದೆ ಮಗ ಹುಟ್ಟಿ ಬಂದ ಮಗ ಮೊದಲು ಹುಟ್ಟುದ ಮಗ ಮಠಕ್ಕೆ ಬಿಟ್ರು. ಹೌದು ಮಠಕ್ಕೆ ಬಿಟ್ಟ ಬಳಕ ಅಂಶದ ಮುತ್ಯ ಎಲ್ಲಿ ಬುತ್ತಾಳಿಸಿದಾಗ ಹಚ್ಚಿ ಈ ಮಗುನಿಗೆ ಎಲ್ಲಿ ಅರಿವಿನ ಮನೆ ಪದಮಾವಾಯಿಯ ಕೈದಾಗ ಕೆಲಸ ಮಾಡ್ಲಿಕ್ಕತ್ತೇಳಿ ಮಹಾದುಲಿಂಗ ಹೋಗಿ ದುಡ್ಲಿಗತ್ತ. ಹೌದು ಹೌದು ಮನಿ ಕಾರ್ಬಾರ ಮಾಡ್ಲಿಗತ್ತ. ಮುಂದ ಹೌದು ತಾಯಿ ಕಟ್ಟಿದ ಬುತ್ತಿ ಹೋಗಿ ತಂದಿಗೆ ತಗೊಂಡು ಒಯ್ದು ಮಾಯದ ಗುಡ್ಡ ಮ್ಯಾಗ ತಂದಿ ಜೊತೆ ಊಟ ಮಾಡ್ತಿದ್ದ. ಒಂದು ದಿವಸ ಪದಮಾವಾಯಿ ಕೇಳ್ತಾಳ, ಹೌದು ಹೌದು ಮಹಾದುಲಿಂಗ ಮಗು ನಿನಗ ತಮಗೋಳು ಬೇಕೋ ಏನು ಬೇಡ? ಹೌದು ಹೌದು ಬೆನ್ನ ಭುಜ ಇಲ್ಲ. ಯಾಕೆವ್ವ ಇವತ್ತು ಗುಡ್ಡಕ್ಕೆ ಹೋಗಿ ನಿನ್ನ ತಂದೆ ಜೊತೆ ಊಟ ಮಾಡುವಾಗ ನಾ ಏನು ಕೇಳ್ತದ ನಿನ್ನ ತಂದೆ ಕೇಳಿ ತರ್ತಾನಂಗ ಮೊದಲು ಕೈ ಮುಟ್ಟ ಮಗು. ಹೌದು 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 ಏನತ್ತಾನ ಮಾಧುಲಿಂಗ? ಯಾಕಾಗಲಿ ತಾಯಿ ಏನು ಬೇಕು ಕೇಳು, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತ. ಹೌದು ನೋಡ್ರಿ ತಾಯಿ ಮ್ಯಾಗ ಎಟ್ಟ ಅಂತಕರಣ ಇದ್ದಿರ್ಬೇಕು ಮಗಂದು. ಹೌದು ಅವಾಗ ತಾಯಿನ ಹೇಳ ಪದಮಾದೇವಿ ಆನತ್ತಾಳ ಬೆನ್ನ ಬೀಜ ತಗೊಂಡು ಬಾಯಪ್ಪ. ಹೌದು ಯಾಕಾಗಲಿ ಹೌದು ಗುಡ್ಡದ ಮ್ಯಾಗ ಹೋಗಿ ಬುತ್ತಿ ಬಿಚ್ಚಿ ಅಪ್ಪ ಮಗ ಕೂಡಿ ಊಟ ಮಾಡುವಾಗ ಮುಣಸುಗೊಟ್ಟು ದೂರ ಹೋಗಿ ಕಲ್ಲಿನ ಮ್ಯಾಗ ಕೂತ. ಹೌದು ಯಾಕ ಮಗು ಯಾಕ ನಿನ್ನ ಮುಖ ಹಿಂದ್ಯಾಕೆ ಹಿಂಗ್ಯಾಕ ಬಾಡ್ಯದ? ಹೌದು ಹೌದು ಯಾಕೆ ಹೋದಿ ದೂರ? ಬಾ ಊಟ ಮಾಡೋ ನಂದಾಗಪ್ಪ ನಿನ್ನ ಜೊತೆ ನಾ ಊಟ ಮಾಡ್ಬೇಕಂದ್ರೆ ನಾ ಯಾನ ಕೇಳ್ತದ ಕೊಡ್ತಾನಂಗ ಮೊದಲು ನನಗೆ ವಚನ ಕೊಡು. ಹೌದು ಹೌದು ನೋಡ್ರಿ ಹೆಂಗತ್ತಾನ ಮಾಧುಲಿಂಗ. ಯಾಕಾಗಲ್ಲಪ್ಪ ಕೊಡ್ತಾ ಹೇಳು. ಹೌದು ನನಗೆ ಬೆನ್ನ ಭುಜ ಬೇಕು, ನನ್ನ ತಮಗೋಳು ಬೇಕು ನನಗೆ. ಹೌದು ಹೌದು ಏನತ್ತಾನ ಅಂಶದಾಗ? ಏನು ಬೇಕು ಬೇಡದ ಕೊಡ್ತಾ ಮಗು ಮಹಾದುಲಿಂಗ. ಇದು ಒಂದು ಬಿಟ್ಟು ಬೇಡೋ ಕಂದ. ಹೌದು 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 ಇಲ್ಲಯಪ್ಪ ನಾಳೆ ನನಗ ನಿನಗ ಅಗಲು ಯಾಳೆ ಬರ್ತದ. ಹೌದು ಬೇಡ ಮಗು ಮಹಾದುಲಿಂಗ ಇದೊಂದು ಬಿಟ್ಟೆ ಹೇಳು. ಹೌದು ಹೌದು ಏನತ್ತಾನ ಮಾಧುಲಿಂಗ? ಇವತ್ತ ಹುಟ್ಟುದ ನನ್ನ ತಮ್ಮಗಳು ಇವತ್ತೇ ಮನೆ ಹೊರಗೆ ಹಾಕಲಿ. ಹೌದು ಖರೆ ನನ್ನ ಬೆನ್ನ ಭುಜ ಬೇಕು. ಹೌದು ಹೌದು ನೋಡ್ರಿ ಅಂತ ಮಾಧುಲಿಂಗ. ಅವಾಗ ತಂದಿನಾದ ಅಂಶದ ಮುತ್ಯ ಮಗನಿಗೆ ತಗೊಂಡು ಊಟ ಮಾಡಿ ಹೊಳ್ಳಿ ಎಲ್ಲಿ ಅರಿಕೆರೆ ಅರಮನೆಗೆ ಬರುವಾಗ ಅಂಶದ ಮುತ್ಯ ಕಾರಿಕ ಭಂಡಾರ ಒಂದು ನಿಂಬೆ ಹಣ್ಣು ಮಹಾದುಲಿಂಗ ಕೊಟ್ಟ ಬಳಕ ಹೋಗಿ ತಾಯಿ ಉಡ್ಯಾಗ ನೀಡ್ತಾನ. ಹೌದು ಹೌದು 4 ಮಂದಿ ಧರ್ಮರು ಹೌದು ಶುದ್ಧ ಬಿಳೆ ಅಣಿಸಿದ್ದು ಸ್ವಾಮಣ ಮುತ್ಯ ಕನ್ನ ಮುತ್ಯ 4 ಮಂದಿ ಧರ್ಮರು. ಹೌದು ಒಬ್ಬಕ್ಕೆ ಮಗಳು ರೆಬಕಾದಿ ಹುಟ್ಟಿ ಬಂದ್ರು ಇನ್ನ ಅರಿಕೆರೆಗ್ಯಾರ. ಹೌದು ಅಲ್ಲಿ ಯಾರು ನನ್ನ ತಂದಿನಾದಂತ ಹಾ ಮಹಾದುಲಿಂಗ ದೊಡ್ಡವಿದ್ದ ತಮಗಳಿಗೆ ವಿದ್ಯಾಬುದ್ಧಿ ಕೊಟ್ಟ. ಹೌದು ಅವಾಗ ವಿದ್ಯಾಬುದ್ಧಿ ಕೊಟ್ಟ ಬಳಕ ತಾಯಿ ಹೇಳ್ತಾರ, ಯವ್ವ ನನ್ನ ಅಣ್ಣ ಮಹಾದುಲಿಂಗ ನನಗ ವಿದ್ಯಾಭ್ಯಾಸ ಕಲಿಸ್ಯಾರ. ಹೌದಾ ಪ್ರವೀಣ್ ಮಾಡ್ಯಾನ. ವಿದ್ಯಾದೊಳಗೆ ನಾವು ಪ್ರವೀಣ ಆಗಿದ್ದೇವು. ನಾಡ ದೇಶ ತಿರುಗಾಡಿ ನೋಡಿ ನಾಡ ಸಂಚಾರ ನೋಡಿ ಬರ್ಬೇಕತ್ತೇವು. ಹೌದು ಹೌದು ತಾಯಿ ಕೇಳ್ತಾರ. ಅವಾಗ ತಾಯಿ ಹೇಳ್ತಾಳೆ, ಯಪ್ಪ ಹೋರಿ ಗುರುವಿಗೆ ಹೋಗಿ ಶರಣ ಮಾಡಿ ಗುರುವಿಗೆ ಕೇಳ್ರಿ. ಹೌದು ಹೋಗಿ ಎಲ್ಲಿ ಗುರು ಇದ್ದಂತ ಮಕಣಾಪುರದಾಗ ಸ್ವಾಮಲಿಂಗ ಕೇಳದ ಬಳಕ ಗುರು ಸ್ವಾಮಲಿಂಗ ಹೇಳ್ತಾನ, ಏನತ್ತ? ಹೌದು ಸಿದ್ಧ ಬಿಳ್ಯಾಣಿ ಸಿದ್ಧ ಗುಡ್ಡದ ಮ್ಯಾಗ ನಿನ್ನ ತಂದೆ ಅದಾನ, ಹೋಗಿ ತಂದಿಗೆ ಕೇಳು. ಹೌದು ಹೋಗಿ ತಂದೆ ಬಲಿ ಕೇಳದ ಬಳಕ ಅಂಶದ ಮುತ್ಯ ಹೇಳ್ತಾನ ಮಕ್ಕಳಿಗೆ. ಹೌದು ಹೌದು ಏನ್ ಹೇಳ್ದ? ಯಪ್ಪ ನಾಡ ಸಂಚಾರ ಮಾಡ್ಬೇಕು, ನಾಡ ತಿರುಗಾಡಿ ಬರ್ಬೇಕಂದ್ರೆ ಹ್ಯಾಂಗ? ಹೌದು ಹೌದು ಹ್ಯಾಂಗ? ಪಾಂಡವರ ಕುರುಕ್ಷೇತ್ರ ಯುದ್ಧದೊಳಗ ಓಡಾಡಿ ರಥ ಒಂದು ಕುಲಸ್ವಾಮಿ ಶೌರಪ್ಪ ತಂದು ಹರ್ಣದ ಕೆರೆಯೊಳಗ ರಥ ಐಕ್ಯ ಮಾಡ್ಯಾನ. ಹೌದು ಹೌದು ಮೂಗಣಗ ಭಂಡಾರ ಸುರವಣಿಗೆ ಮಾಡಿ 7 ವಾಲಗ ನೆರೆಸಿ ಮಾವಿನ ತೊಳಲು ಬಾಳಿ ಕಂಬ. ಹೌದು ಅಲ್ಲಿ 7 ವಾಲಗ ನುಡಿಸಿ ಆ ಹರ್ಣದ ಕೆರೆ ಒಳಗ ಓಡಾಡಿ ಐಕಾದಂತ ರಥ ಹೊರಗೆ ತೆಗೀರಿ. ಹೌದು
ಹೊರಗೆ ತೆಗೆದು ಗುರುವಿನ ಹಬ್ಬ ಮಾಡ್ರಿ. ಹೌದು ಗುರುವಿನ ಹಬ್ಬ ಮಾಡಿ ಆ ರಥದ ಇದ್ದಂತ ತೇಜ್ ತಗೊಂಡು ಕೈವಾಸ ಮಾಡಿಕೊಂಡು ಜಗ ಸಂಚಾರ ಮಾಡ್ರಿ ಕರಿಯಪ್ಪ. ಎಲ್ಲಾ ದಿಕ್ಕ ಹೋರಿ ಕರಿ, ಈ ಪಟ್ಟಣ ದಿಕ್ಕು ಒಂದು ಬಿಟ್ಟು ಹೋರಿ ಅಂದ. ಹೌದು ಹೌದು ಯಾರು? ಯೋಗಿನಾದ ಸಿದ್ಧ ಮುತ್ಯ. ಹೌದು ಹೇಳ್ತಾನೆ ಮಕ್ಕಳಿಗೆ. ಅವಾಗ ಯಾಕಾಗಲ್ಲ ಅಂತೇಳಿ ತಂದಿಗೆ ನಮಸ್ಕಾರ ಮಾಡ್ತಾರ. ಹೌದು ಸಿದ್ಧ, ಬಿಳ್ಯಾಣ ಸಿದ್ಧ. ಹೌದು ಎಲ್ಲಿ ಮೂಗಣ ಭಂಡಾರ ಸುರುವಣಿಗೆ ಮಾಡಿ ಹೌದು ಐಕ್ಯದ ರಥ ಹೊರಗೆ ತೆಗೆದು ಹೌದು ಗುರುವಿನ ಹಬ್ಬ ಹಾಕಿ ಶೈಲಿ ಸುಗ್ರೀವ ತೇಜ್ ತಗೊಂಡು ಹೌದು ಸಿದ್ಧ, ಬಿಳ್ಯಾಣ ಸಿದ್ಧ ಮಾತಾಡ್ತಾರ. ಹೌದು ಏನತ್ತ ಏನ್ ಹೇಳ್ತಾರ? ಹಿನ ಮಹಾದುಲಿಂಗ ಎಲ್ಲಿ ಅದಾನ? ಅರಿಕೆರೆಗೆ ಅದಾನ. ಹೌದು ತಾಯಿ ಸೇವಾ ಮಾಡ್ತಾನ. ಹೌದು ಹೌದು ಸಿದ್ಧ, ಬಿಳ್ಯಾಣ ಸಿದ್ಧ ಏನಂದ್ರು? ತಂದಿ ನಮಗೆ ಏನ್ ಹೇಳ್ಯಾನ ನೋಡ್ರಿ, ಎಲ್ಲಾ ದಿಕ್ಕಿಗೆ ಹೋರಿ ಕರೆ, ಪಟ್ಟಣ ದಿಕ್ಕಿಗೆ ಹೋಗಬೇಡ ಅಂದಾನ. ಹೌದು ಅದೇ ದಿಕ್ಕಿಗೆ ಹಮಕ, ಅದೇ ದಿಕ್ಕಿಗೆ ಹೋಗೋಣ ಅಂತೇಳಿ ಹೌದು ಸಿದ್ಧ, ಬಿಳ್ಯಾಣ ಸಿದ್ಧ ಆ ದಿಕ್ಕಿಗೆ ಹೋಗ್ಬೇಕಂದ್ರು. ಹಠ ಮಾಡಿ ಹೊಂಟ್ರು. ಹಠ ಮಾಡಿ ಹೊಂಟ್ರು. ಮುಂದ ಹೊಳ್ಳಿ ಬರುವಾಗ ಮಹಾದುಲಿಂಗ ಒಂದು ಮಾತ ಸುಳ್ಳು, 3 ಮಾತು ಸುಳ್ಳು ಹೇಳತ್ತೇಳಿ ಅಪ್ಪ ಹೇಳೋದಕ್ಕಾಗಿ. ಹೌದು ಯಾಕ ಶೇಖ ಸೈದ್ರ ಅಲ್ಲಿ ಗೆದ್ದಿರು, ಹೌದು ಸಿದ್ಧ, ಬಿಳ್ಯಾಣ ಸಿದ್ಧ ಧರ್ಮರು ಗೆದ್ದಿರು. ಹೌದು ಹೌದು ಪಗಡಿ ಆಟಿನೊಳಗೆ ಎಲ್ಲ ಗೆದ್ದದ್ರಲ್ಲಿ. ನೀವೇ ಹಿಂಗಿದ್ರಿ, ನಿಮ್ಮ ಅಪ್ಪ ಹೆಂಗದಾನ ನೋಡ್ಬೇಕು, ನಿಮ್ಮ ತಂದಿ ದರ್ಶನ ಮಾಡ್ಬೇಕಂತೇಳಿ ಬರುವಾಗ ಅಮಸಿದ್ಧ ಮುತ್ಯ ಮಾಯದ ಆಟ ಮಾಡಿ ತನ್ನ ಮಗ, ಹಿರಿ ಮಗ ಇದ್ದಂತ ಮಹಾದುಲಿಂಗ 3 ಮಾತು ಸುಳ್ಳು ಹೇಳು ನಿಮ್ಮ ತಮ್ಮಗಳಿಗೆ ಅಂದ್ರು. ಹೌದು ಹೌದು ಅಲ್ಲಿ ಹೂಡ್ತು ನೋಡು ಕದನ. ಹೌದು ಕದನ ಹೂಡದ ಬಳಕ ಮಹಾದುಲಿಂಗ ತಂದಿಗೆ ಹೇಳ್ತಾನೆ, ಯಪ್ಪ ಇನ್ನು ನನ್ನ ತಮ್ಮಗಳು ದೊಡ್ಡವರಾದ್ರೆ ನನ್ನ ಮುಗಿತಿನ್ನ. ಹೌದು ಇನ್ನು ನನಗೆ ಅಪ್ಪಣೆ ಕೊಡು, ನಾ ಇನ್ನು ಜಾಗ ಬಿಡ್ತಂತ ಹೇಳದ. ಹೌದು ಅವಾಗ ಯಾಕಾಗಲಿ, ಹೋಗು ಅರಮನೆ ಒಳಗೆ ತಾಯಿ ದರ್ಶನ ಮಾಡು, ತಾಯಿಗೆ ನಮಸ್ಕಾರ ಮಾಡಿ ತಾಯಿ ಎತ್ತಿ ಪ್ರಸಾದ ಗಂಟೆ ಕೊಡ್ತಾಳ. ಹೋಗು ಮಹಾದುಲಿಂಗ, ಗಂಗಿ ನಾಡಕ್ಕೆ ಗೌಡಾಗು, ಆರ್ಯ ನಾಡಕ್ಕೆ ಅರಸಾಗು, 7 ಮಟ್ಟದ ಒಡಿಯಾಗು, 7 ಮಟ್ಟದ ಒಡಿ ಆಗತ್ತೇಳಿ ಆಶೀರ್ವಾದ ಅಪ್ಪಂದಾಯ್ತು. ಹೌದು ಆದ ಬಳಿಕ ಮುಂದ ಮಹಾದುಲಿಂಗ ಹೋಗು ಸಮಯದೊಳಗ ತಮ್ಮಗಳಿಗೆ ಒಂದು ಮಾತು ಹೇಳ್ತಾನ. ಹೌದು ಹೌದು ಏನ್ ಹೇಳ್ದ? ಯಾವಾಗ ಕುದುರೆ ನೊರಿ ಉಚ್ಚಿ ಬೀಳ್ತದ ನೋಡು ಭಯಂದು, ಹೌದು ಅಲ್ಲೇ ಭಂಡಾರ ಗುರುತೇಳ್ರಿ. ಹೌದು ಜಗತ್ತದಾಗ ಸಿದ್ಧಡಿಗೆ ಮೂಲ ಸ್ಥಾನ ಆಗುತ್ತದ ಅಂತೇಳಿ ಅಣ್ಣ ತನ್ನ ತಮ್ಮಗಳಿಗೆ ಹೇಳಿ ದುಃಖದಿಂದ ಹೋಗೋ ಸಮಯದೊಳಗ ಇವ್ರಿಗೆ ಗೊತ್ತಿಲ್ಲ, ಪ್ರಸಾದ ಗಂಟು ತಗೊಂಡು ಮಹಾದುಲಿಂಗ ಅಣ್ಣ ಹೊಂಟಾನ ಅಂತೇಳಿ. ಹೌದು ಮುಂದೆ ಯಾವಾಗ ಇಟ್ಯಾ ಹೊಳಿ ದಾಟದ ಬಳಕ ಹೌದು ಅಣತಂಬರದ ಹೊಳಿ ದಂಡಿಗೆ ನ್ಯಾಯ ನಡೀತು. ಹೌದು ಶಾಪ ಹೊಳ್ಳಿ ಒಬ್ರಿಗೊಬ್ರು ಶಾಪ ಇತ್ತು. ಕುದುರೆ ತಗೊಂಡು ಹೊಳೆ ಮಾಡಿ ಬರುವಾಗ ಹೊನ್ನ ಬೇವರಿಗೆ ಮೊದಲು ಯಾನು ಮೈಲಾರ ಹಟ್ಟಿ. ಹೌದು ಹೌದು ಕುದುರೆ ಬಾಯನ ನೊರಿ ಬಿತ್ತು, ಭಂಡಾರ ಗುರುತಿಟ್ರು. ಹೊಳ್ಳಿ ತಾಯಿಗೆ ಆಶೀರ್ವಾದ ತಗೊಂಡು 4 ಧರ್ಮರು ಎಲ್ಲಿ ಬಂದ್ರು? ಹೊನ್ನ ಬೇವರಿಗೆ ಬಂದು ಕುದುರೆ ನೊರಿ ಎಲ್ಲಿ ಬಿದ್ದಿತ್ತು, ಎಲ್ಲಿ ಭಂಡಾರ ಗುರುತಿಟ್ಟಾರ, ಧರ್ಮದ ಕಟ್ಟಿ ಕಟ್ಟಬೇಕಂತೇಳಿ ತಂದಿಗೆ ಕೇಳಿ ಕಟ್ಟಿ ಕಟ್ಟತಿದ್ರು. ಭಂಡಾರದೊಳಗ ಗುರುವಿನ ಹಸ್ತ ಮೂಡುತ್ತಂದ್ರ ಗುರು ಬಂದನ ತಿಳ್ಕೊ, ನಾ ಬಂದಿದ್ದ ತಿಳ್ಕೊತಿಲ್ಲ ಅಪ್ಪ ಹೇಳ್ದ. ಗುರುವಿಗೆ ಹೋಗಿ ಶರಣ ಮಾಡಿದ್ರು. ಹೌದು ಏನು ಮಾಡಿದ್ರೆ ಕಟ್ಟಿ ನಿಂದ್ರಾಲಾಗಿತ್ತು. ಹೌದಾ ಅವಾಗ ಭಂಡಾರ ಗುರುತಿಟ್ಟಾಗ ಭಂಡಾರ ಗುರುತದೊಳಗ ಹಸ್ತ ಮೂಡುತ್ತು. ಯಾರ್ದು? ತಂದಿ ಗುರುವಿನ ಹಸ್ತ ಮೂಡುತ್ತು. ಅಲ್ಲಿ 4 ಧರ್ಮರು ಕಟ್ಟಿ ಶಾಂತಿ ಮಾಡುವಾಗ ಅರಿಕೆರಿ ಅರಮನೆ ಬೆವರಿಗೆ ಗುರುಮನೆ ಮಾಯ ಮಕ್ಕಳಾಪುರದ ಶಿವಸ್ಥಾನ ಅಂತೇಳಿ ಹೊನ್ನ ಬೆವರಿಗೆ ಧರ್ಮರು ಮಟ್ಟ ಮೊದಲಂದಾರ. ನೀ ಕೇಳದ ಪ್ರಶ್ನೆಗೆ ಉತ್ತರ ಖುಲ್ಲ. ಹೌದು 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 ಸಿದ್ಧಟಿಗೆ ವಿಷಯ ಹೌದಂದಿರ್ಬೇಕು. ಹೌದಾ ಹಿಂಗ ಇಲ್ಲ, ಇದಕ್ಕೆ ಮೊದಲೇ ಒಬ್ರು ಅಂದಾರ ಅಂದ್ರ ಅದಕ್ಕೆ ನನಗೇನು ಫೌಜದಾರಿಕೆ ಮಾಡೋದಿಲ್ಲ, ಆ ವಿಷಯ ಬರ್ಬೇಕಲ್ಲಿ. ಹೌದು ಹೌದು ಹೌದಿಲ್ರಿ? ಹೌದು ನನಗೆ ಎಟ್ಟು ಮದಗೊಂಡ ಮುತ್ತೆ ಎಟ್ಟು ಹೇಳ್ಯಾರ ನೋಡು. ಹೌದು ಜಗತ್ತದಾಗ ಹೊನ್ನ ಬೇವ್ರಿಗೆ ಅವ್ರು ಎಟ್ಟು ಹೇಳ್ತಾರ ನೋಡು. ಹೌದು ಅಟ್ಟು ನಿಮಗೆ ಹೇಳೋದದ. ಹೌದು ಹೌದು ನಾವು ಮತ್ತೊಂದು ಊರ್ದೆ ಉಸಾಪತ್ತಿ ಹೇಳವ್ರಲ್ಲ ನಾವು. ಹೌದಾ ಇನ್ನು ಇರ್ಲಿ, ಈ ಸದ್ದ ಪಾವನ ಛತ್ರ ಸುಛತ್ರ ಹೌದು ಲಚ್ಚಾಣ ಸಿದ್ಧಲಿಂಗ ಮುತ್ಯ. ಹೌದು ಸಿದ್ಧಲಿಂಗದ ಪದ ಹಾಡೋಣನ್ರಿ. ಇರ್ಲಿ ನಮ್ಮ ಸಿದ್ಧಲಿಂಗ ಮುತ್ಯ ಒಂದು ಚರಿತ್ರೆ ಹೇಳೋದದ, ಲಕ್ಷ ಇಟ್ಟು ಕೇಳ್ರಿ. ಹೌದು ಹೌದು ಯಾವ ಕಕ್ಕಳ ಮೇಲೆ, ಹೌದು ಹೌದು ಏನೋ ಕಕ್ಕಳ ಮೇಲೆ, ಪುಣ್ಯಕ್ಷೇತ್ರ ಕಕ್ಕಳ ಮೇಲೆ ಹೌದು ಬಡಗ್ಯಾರ ಮನತಾನ. ಹೌದು ನಾಗಮ್ಮ ಲಚ್ಚಪ್ಪಗ ಹೆಣ್ಮಕ್ಳಿದ್ರು. ಹೌದು ಹೌದು ಗಂಡಸ ಮಗ ಇದ್ದಿತ್ತಲ್ಲ. ಹೌದು ಗಂಡಸ ಮಗ ಹುಟ್ಟಲತ್ತೇಳಿ ಮನಸ್ಸ ಕೊರಗುತ್ತಿತ್ತು ಸತಿಪತಿದು. ಹೌದು ಹೌದು ಸಂಚಾರ ಮಾಡ್ಕೋತ ಅಮಸಿದ್ಧ ಮುತ್ಯ ಹೋಗೋ ಟೈಮದೊಳಗೆ ಅವ್ರ ಮನೆಗೆ ಭಿಕ್ಷಾಕ್ ಹೋದ. ಹೌದು ಹೌದು ಭೌತ್ಯ ಭಿಕ್ಷಾಂದಿ ಅಂದ ಬಳಕ ತಾಯಿ ನಾಗಮ್ಮ ತಾಯಿ ಮರ ತುಂಬ ಮುತ್ತ ಏನೋ ಯಾವ ಗೋಧಿ ಜ್ವಾಳ ತಂದು ನೀಡುತ್ತಿದಳು. ಹೌದು ಅವಾಗ ಕಣ್ಣೀರು ಕಡಿದು ಬೀಳಗತ್ತ ತಾಯಿ. ಯಾಕ ದುಃಖ ಮಾಡ್ಲಾಗತ್ತಿದೆ ಅಂದಾಗ, ಯಪ್ಪ ನನ್ನ ಹೊಟ್ಟಿಲಿ
ಹೆಣ್ಮಕ್ಳೇ ಹುಟ್ಟ್ಯಾರ. ಹೌದು ಹೌದು ಗಂಡಸ ಮಕ್ಕಳು ಮನಿ ದೀಪ ಇಲ್ಲ. ಹೌದು ಗಂಡಸ ಮಗ ಹುಟ್ಟುವಂಗ ನನಗೆ ಏನಾರ ಆಶೀರ್ವಾದ ಮಾಡು. ಹೌದು ಅವಾಗ ತಾಯಿ ನಿನ್ನ ಹೊಟ್ಟಿಲಿ ಸಾಕ್ಷಾತ್ ಪರಮಾತ್ಮನೇ ಪ್ರತಿ ಅವತಾರ ತಳವನ. ಹೌದು ಹೌದು ನಿನ್ನ ಹೊಟ್ಟಿಲಿ ಮಗ ಹುಟ್ಟಿ ಬರ್ತಾನ. ಹೌದು ಹುಟ್ಟಿದ ಮಗನಿಗೆ ಸಿದ್ದಣ್ಣ ಸಿದ್ದಣ್ಣ ಅಂತೇಳಿ ಹೆಸರು ಇಡು ಅಂತೇಳಿ ಒಂದು ಮಾತು ಹೇಳಿ ಹೋದ. ಹೌದು ಹೌದು ಯಾಕಾಗಲ್ಲ ಅಂತೇಳಿ ಅಂಶದ ಮುತ್ತೆ ಕೊಟ್ಟದು ಕಾರಿಕ ಭಂಡಾರ ಸತಿಪತಿ ಕೂಡಿ ಭಕ್ಷಣ ಮಾಡಿದ್ರು. ಹೌದು ಹೌದು ತಾಯಿನೇಳ ನಾಗಮ್ಮ ತಾಯಿ 9 ತಿಂಗಳ 9 ದಿವಸ ಗರ್ಭ ನಿತ್ತ ಬಳಕ ಮುಂದೆ 9 ತಿಂಗಳ 9 ದಿವಸ ಗಂಡಸ ಮಗನಿಗೆ ಜನ್ಮ ಕೊಟ್ಟಳು. ಹೌದು ತಾಯಿ ಗರ್ಭವತಿ ಇದ್ದಾಗ ನಮ್ಮ ಕಡೆ ನೋಡ್ರಿ ನೀವು, ಹೆಣ್ಮಕ್ಳು ಗರ್ಭ ಇದ್ದಾಗ ಬಂಕಿ ಕಾಡ್ತಿರ್ತದ. ಹೌದು ಮಣ್ಣು ತಿನ್ನಂಗ ಒಲೆನ ಬೂದಿ ತಿನ್ನಂಗ ಹಿಂಗ್ ಗರ್ಭ ಕಾಡ್ತದ. ಹೌದು ಹೌದು ಹೆಣ್ಮಕ್ಳಿಗೆ ಬಾಂಕಿ ಕಾಡ್ತಾವ. ತಾಯಿ ನಾಗಮದೇವಿ ಗರ್ಭಿಣಿದ್ಳು ಬಂಕಿ ಕಾಡ್ಲಗತ್ತು. ಸದಾನ ಕಾಲ ಸಾತ್ವಿಕ ಅನ್ನ ಉಣಂಗ ಗರ್ಭಕ್ಕ ಏನೋ ಬಂಕಿ ಕಾಡ್ತಿತ್ತು. ಬಾಯಿದಿಂದ ಭಗವಂತನ ನಾಮ ನುಡಿಯಂಗೆ ಇದೇ ಅಪೇಕ್ಷೆ ಆಗ್ತಿತ್ತು. ಹೌದು ಹೌದು ಮುಂದ ನವಮಾಸ ತುಂಬಿ 9 ತಿಂಗಳ 9 ದಿವಸ ಆದ ಬಳಿಕ ಸೂರ್ಯ ಉದಯಕ್ಕೆ ಗಂಡಸ ಮಗನಿಗೆ ಜನ್ಮ ಕೊಟ್ಟರು. ಹೌದು ಹೌದು ಜನ್ಮ ಕೊಟ್ಟ ಬಳಿಕ ಮುಂದ 13 ದಿನದಾಗ ತೊಟ್ಟಿಲ ಕಾರ್ಯ ಇತ್ತು. ಹೌದು ಹಿಂದ ಒಬ್ಬ ಸಿದ್ಧಿ ಪುರುಷ ಮಾತ ಹೇಳಿ ಹೋಗ್ಯಾನ, ಸಿದ್ದಣ್ಣ ಅಂತೇಳಿ ಹೆಸರು ಇಡು ಅಂದ ಅನ್ನೋದು ತರ್ಕ ಹರ್ತು. ಹೌದು ಹೌದು ಏನ್ ಮಾಡಿದ್ರು? ಮನಿ ದೇವ್ರ ತಿಂತಣಿ ಮೋನಪ್ಪನ ಮೋನಪ್ಪ ಅಂತೇಳಿ ನಾಮಕರಣ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತಾರ. ಹೌದು 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 ನನ್ನ ಸಿದ್ಧಲಿಂಗ ಮುತ್ಯಾಗ ಮೋನಪ್ಪ ಮೋನಪ್ಪ ಅಂತೇಳಿ ನಾಮಕರಣ ಮಾಡಿದ್ರು. ಹೌದು ಊರಾಂದೆಲ್ಲ ಹೆಣ್ಮಕ್ಳು ಬಂದು ತೊಟ್ಟಿಲ ಶೃಂಗಾರ ಮಾಡಿ ಮೋನಪ್ಪ 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 ಅಂತೇಳಿ ನಾಮಕರಣ ಆಗಿತ್ತು. ಹೌದು ಅದೇ ದಿನ ತೊಟ್ಟಿಲ ಕಾರ್ಯ ಆಗ್ಯದ. ಬಂದವರೆಲ್ಲ ಬಂದು ಹೋಗ್ಯಾರ. ಹೌದು ಬಡತನ ಸಂಸಾರ ನಾಗಪ್ಪ ಯಾರು ಲಚ್ಚಪ್ಪ ನಾಗಮ್ಮ ತಾಯಿದು. ಹೌದು ಕಂದಿಲ ಬೆಳಕ ತೊಟ್ಟಿಲಾಗ ಯಾರಿಗೆ ಮೋನಪ್ಪಗ ಹಾಕ್ಯಾರ. ಹೌದು ಹೌದು ತೊಟ್ಲಾಗ ಯಾರಿಗೆ ಹಾಕ್ಯಾರ? ಮೋನಪ್ಪಗ. ತಾಯಿ ಗಂಡ ಹೆಂಡತಿ ಕೂಡಿ ಮನಗದ ಬಳಕ ಕನಸು ಬಿದ್ದಂಗ ಇತ್ತು ನಾಗಮ್ಮ ತಾಯಿಗೆ. ಹೌದು ಹೌದು ಕನಸನಾಗ ಬಂದು ಮಗ ಪರೀಕ್ಷೆ ಮಾಡ್ದಂಗ ಇತ್ತು. ಹೌದು ತುಣುಕನ ಹಾರಿ ಎದ್ದಳು ನಿದ್ದಿಗಣ್ಣಂದು. ಎದ್ದು ತೊಟ್ಲಿಗೆ ಮಗನ ಮ್ಯಾಗಿಂದ ವ್ಯಾಮೋಹಕ್ಕಾಗಿ ತೊಟ್ಲಾಗ ನೋಡ್ತಾಳ, ಮಗನೇ ಇಲ್ಲ. ಹೌದು ಹೌದು ಸಿದ್ದಪ್ಪ ಮುತ್ಯ ತೊಟ್ಲಾಗಿಲ್ಲ. ಹೌದು ಕಂದಿನ ಬೆಳಕು ತಗೊಂಡು ಎಲ್ಲ ಮನಿ ಎಲ್ಲ ಹುಡುಕ್ತಾರ, ಚಪ್ರ ಎಲ್ಲ ಹುಡುಕ್ತಾರ ಮಗನೇ ಕಾಣಲ್ದು. ದುಃಖ ಆಗಲುಗತ್ತು. ಹೌದು ಹೌದು ಹೊರಗ ಆಕಳ ಕೊಟ್ಟಿಗೆಗಳು ಆಕಳುಗಳು ಕಟ್ತಾರ ನೋಡ್ರಿ, ಹೌದು ಹಂಗೆ ಹೊರಗೆ ಹೋಗಿ ನೋಡುತ್ತಾನ. ಆಕಳ ಕಾಲಾಗ ಆಡ್ತಿದತ್ತ ನನ್ನ ಸಿದ್ಧಲಿಂಗ ಮುತ್ತೆ, ಆಕಳ ಕಾಲಾಗ ಆಡ್ತಿದತ್ತ ಬಂಧುಗಳೇ. ಹೌದು 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 ಅವಾಗ ಎಚ್ಚರ ಆಯ್ತು. ಹೌದು ತಿಂಗಳಾನಗಟ್ಲೆ ಹುಟ್ಟಿದ ಮಗ ತೊಟ್ಟಿಲ ಕಾರ್ಯ ಆಯ್ತು. ಹೌದು ಚರಾಚರ ಚೀರಾದ ಒಟ್ಟ ಬಿಡಲ್ದು. ಮಗ ಒಂದ್ ಘಳಿಗನು ಶಾಂತ ಮೌನದಿಂದ ಮಗ ಮನಗಲ್ದು. ಹೌದು ಹ್ಯಾಂಗ ಮಾಡುದು ಅಂದ ಬಳಕ ಅದೇ ಸಂಚಾರ ಮಾಡ್ಕೊತ ಹೊಳ್ಳಿ ಅಂಶದ ಮುತ್ತೇನೆ ರೂಪ ಬದಲು ಮಾಡ್ಕೊಂಡು ಬಂದ. ಹೌದು ಯಪ್ಪ ಅಂದಳು ತಾಯಿ, ನನ್ನ ಮಗ ಮೋನಪ್ಪ ತಿಂಗಳಾಯ್ತು. ಹೌದು ಖರೆ ಅಂದದ ಮಗ ಒಟ್ಟು ಹಾನಿ ಅಲ್ಲಗತ್ತದ. ಬರೇ ನನ್ನ ಮಗ ಒಂದ್ ಘಳಿಗನು ಮೌನ ಆಗಿರಾಗಿಲ್ಲ. ಹೌದು ಹೌದು ಯವ್ವ ಹಿಂದೆ ಯಾರಿಗಾರ ಮಾತುಗೀತು ಕೊಟ್ಟಿರಿ ಏನು? ಹೌದು ಹೌದು ಮೌನದಾಗ ಕುಂಡ್ರ ಅಂತ ಮಗ ನಿನ್ನ ಹೊಟ್ಟಿಲಿ ಹುಟ್ಟಿನ ತಾಯಿ ಮೌನಪ್ಪ ಅಂತೇಳಿ ಹೆಸರು ಯಾಕೆ ಇಟ್ಟಿದೀಯವ್ವ? ಹಿಂದ ಒಬ್ಬ ಯಾವ ಮಹಾತ್ಮ ಏನು ಹೆಸರು ಇಟ್ಟು ಖರೆ ಅದ ತಿಳಿದನು. ಹೌದು ಹೌದು ಏನು ಸಿದ್ದಣ್ಣ ಅಂತೇಳಿ ಹೆಸರು ಇಡು ಅಂದದು ಖರೆ ಅದ. ಖರೆ ಮನಿ ದೇವ್ರಿಗೆ ತರಕ ಹಾರಿಬಿಡದತ್ತೆ ಇಟ್ಟಿದ್ದು. ಹೌದು ಅದೇ ತಪ್ಪು ಮಾಡಿದಿ. ಹೌದು ಇನ್ ಹ್ಯಾಂಗ ಮಾಡೋದು? ಇನ್ನೊಮ್ಮೆ ಹೆಸರು ಇಡು, ತೊಟ್ಲ ಕಾರ್ಯ ಹಾಕು. ಹೌದು ಮತ್ತೊಮ್ಮೆ ತೊಟ್ಟಿಲ ಕಾರ್ಯ ಮಾಡಿ ಸಿದ್ದಣ್ಣ ಸಿದ್ದಣ್ಣ ಅಂತೇಳಿ ನನ್ನ ಸಿದ್ಧಲಿಂಗ ಮುತ್ಯನ ನಾಮಕರಣ ಇತ್ತು. ಹೌದು ಹೌದು ಯಾರ್ದಾಯ್ತು? ಸಿದ್ಧಲಿಂಗ ಮತ್ತೆ ಅಂದು ಸಿದ್ಧಲಿಂಗ ಮುತ್ಯನ ನಾಮಕರಣ ಇತ್ತು. ಮುಂದ ಎಲ್ಲಿ ಕಲ್ಲೂರ ಮಠದೊಳಗ ಅಚ್ಚಾಣ ಸಿದ್ಧಲಿಂಗ ಮುತ್ಯನ ಜವಳ ತೆಗಿಯೋ ಕಾರ್ಯಕ್ರಮ ಇತ್ತು. ಹೌದು ಹೌದು ಮುಂದ ಬೆಳ್ಕೋತು ತಂದಿ ಸಂಗಟ ಬಡಗತನ ಕೆಲಸ ಮಾಡ್ತಿದ್ದ ನನ್ನ ಸಿದ್ದಪ್ಪ ಮುತ್ಯ ಕಕ್ಕಳ ಮೇಲಿ ಒಳಗ. ಹೌದು ಹೌದು ಊರ ಸೌಕಾರರು ಮನಿ ಬಾಗಲ ಕೆಲಸ ಮಾಡ್ತಿದ್ರು, ಹಿನ ಅರ್ಧ ಒಟ್ಟು ಉಳಿದಿತ್ತು. ಹೌದು ಸೌಕಾರ ಏನ ಮಾಡದ ಆತನ ಹೆಂಡತಿ ಮಕ್ಕಳಿಗೆ ತಗೊಂಡು ತಿಂತಣಿ ಮೋನಪ್ಪನ ಜಾತ್ರೆ ಅದ, ಮೋನಪ್ಪನ ಜಾತ್ರೆಗೆ ಹೋಗ್ಬೇಕಂತೇಳಿ ಸಿದ್ಧಲಿಂಗ ಮುತ್ಯಾಗ ಹೇಳ್ತಾನೆ. ಏನಂತೇಳಿ ಏನ್ ಹೇಳ್ದ? ಸಿದ್ಧಲಿಂಗ ಸಿದ್ದಪ್ಪ ತಿಂತಣಿ ಮೋನಪ್ಪನ ಜಾತ್ರೆಗೆ ಹೊಂಟಿದೆವು. ಹೌದು 1-2 ದಿನ ಆಗತ್ತದ ಬರೋಕ. ಹೌದು ಬಾಗಲ ಕಾರ್ಯ ಶುದ್ಧ ಆಗ್ಬೇಕು, ಒಳ್ಳೆ ಮುಹೂರ್ತದಾಗ ಬಾಗಲು ಕುಂಡ್ರಿಸ್ಬೇಕಾಗ್ಯದ, ತಡಗಿಡ ಆಗ್ಯತ್ತಂದ. ಹೌದು ಹೌದು ಬಾಗಲ್ ರೆಡಿ ಆಗ್ಬೇಕು. ಯಾಕಾಗಲಿ? ಹೌದು ತಿಂತಣಿ ಮೋನಪ್ಪ ಹರಕಿ ಹೊತ್ತಿದೆವು. ಹೌದು ಏನಕ್ಕೆ ಮಂದಿಗೆ ಉಣಿಸಿ ಬರ್ಬೇಕಾಗ್ಯದ, ಹೋಗ್ತೇವ. ನಾನು ಯಾಕಾಗಲಿ ಸೌಕರ್ಯ ಬರ್ರಿ ನೀವು ಅಂದ. ಹೌದು ಹೌದು ಸಿದ್ದಪ್ಪ ಮುತ್ಯಾಗ ತಿಂತಣಿ ಮೋನಪ್ಪನ ಜಾತ್ರೆಗೆ ಹೋಗ್ಬೇಕಂದ್ರ
ಹೋಗ್ಬೇಕು ಅನ್ನೋದು ಬಹಳ ಭಾವ ಇತ್ತು. ಹೌದು ಹೌದು ಸೌಕಾರರೇ ಹಿಂಗ ಹೇಳ್ಯಾರ. ಹೌದು ಹ್ಯಾಂಗ ಮಾಡೋದು? ಹೌದು ಹೌದು ಏನ್ ಮಾಡ್ತಾನ? ಸೌಕಾರ ಜಾತ್ರೆಗೆ ಹೋಗ್ಯಾನ. ಕಕ್ಕಳ ಮೇಲೆ ಒಳಗ ಒಮ್ಮ ಬಸ್ ಹೋಯ್ತಂದ್ರ ತಿಂತನಿಗೆ ಒಂದೇ ಬಸ್ ಇತ್ತು. ಹೊಳ್ಳಿ ಕಕ್ಕಳ ಮೇಲಿಗೆ ಬಸ್ ಇದ್ದಿತ್ತಲ್ಲ. ಹೌದು ಹೌದು ಬಸ್ ಸರಿ ಹೋಯ್ತು. ಸೌಕಾರನ ಹೆಂಡತಿ ಮಕ್ಕಳೆಲ್ಲ ಹೋಗ್ಯಾರ. ಹೌದು ಮನ್ಯಾಗ ಸೌಕಾರ ನಾವು ಮುದುಕಿದ್ದಳು ಮನಿ ಕೌಲಿಗಿ. ಹೌದು ಇವ್ರೆಲ್ಲ ಏನ್ ಹೋಗ್ಯಾರ ನೋಡ್ರಿ. ಸಿದ್ಧಲಿಂಗ ಮುತ್ಯಾಗ ಹೇಳ್ತಾಳ, ಸಿದ್ದಪ್ಪ ತಿಂತಣಿ ಜಾತ್ರೆಗೆ ಹೋಗಮಿದ್ದೇನು. ಹೌದು ಹೌದು ಏನತ್ತಾನ ಸಿದ್ಧಲಿಂಗ? ಯಾಕೆ ಯವ್ವ ಅಂದ. ಹೌದು ಸೌಕಾರ ಜಾತ್ರೆಗೆ ಹೋಗಿ ತಿಂತಣಿ ಮೋನಪ್ಪಂದು ಹರಕೆ ಮುಟ್ಟಿಸಿ ಊಟ ಮಾಡಿಸಿ ಬರವನ ಕೆಲವರಿಗೆ. ಹೌದು ಕರೆ ತುಪ್ಪಿನ ಏನ್ ಕಿಟ್ಲಿ ಅದ ಇಲ್ಲೇ ಇಟ್ಟು ಹೋಗ್ಯಾನೋ. ಹೌದು ಹೌದು ಏನತ್ತಾನ ಸಿದ್ಧಲಿಂಗ? ತುಪ್ಪಿಂದು ಏನ್ ಕಿಟ್ಲಿ ಅದ, ತುಪ್ಪಿನ ಕಿಟ್ಲಿ ಮರೆತು ಹೋಗ್ಯಾನಪ್ಪ. ಇದು ಒಯ್ದು ಸೌಕಾರ್ಗ ಕೊಡು. ಹೌದು ಯಾಕಾಗಲ್ಲ ಅವ್ವ ತಾತ್ ಹೇಳದ ಯಾರು? ನನ್ನ ಸಿದ್ಧಲಿಂಗ ಮುತ್ಯ. ಹೌದು ಹೌದು ಕಕ್ಕಳ ಮೇಲೆ ಒಳಗ ಊರಾಗ ಒಂದೇ ದೊಡ್ಡ ಬಾಯಿ ಇತ್ತು. ಹೌದು ಹೆಣ್ಮಕ್ಳು ಅರಿವಿ ಒಗಿತಿದ್ರು. ಹೌದು ನನ್ನ ಸಿದ್ಧಲಿಂಗ ಮುತ್ಯ ಏನ್ ಮಾಡದ, ಕೈಯಾಗ ಕಿಟ್ಲಿ ತಗೊಂಡ ಹೌದು ಜಯ ಸದ್ಗುರು ಅಂತೇಳಿ ಬಾಯಾಗ ಜಿಗದ. ಹೌದು ಹೌದು ಹೆಣ್ಮಕ್ಳೆಲ್ಲ ಆಳಾದು ಕರೆಯೋದು ನಡೀತು. ಯಾಕ? ತಾಸೈತು ಗಳಿಗೈತು, ಒಳಗಿಂದು ಹಾರದಂತ ಸಿದ್ಧಲಿಂಗ ಮುತ್ಯ ಬರ್ಲಿಲ್ಲ. ಒಟ್ಟ ಹೊರಗೆ ಬರುವಲ್ಲ. ಕಕ್ಕಳ ಮೇಲೆ ಒಳಗ ಬಾಯಾಗ ಜಿಗದಾನ. ಹೌದು ತಿಂತಣಿ ಒಳಗ ಮೋನಪ್ಪನ ಗುಂಡ ತಿಳಿದ. ಮೋನಪ್ಪನ ಗುಂಡದಂದು ಎದ್ದಾನ. ನೋಡ್ರಿ ಜಗತ್ತದಾಗ ನನ್ನ ಸಿದ್ಧಲಿಂಗ ಮುತ್ಯ ಎಂತ ಸಿದ್ಧಟಿಗೆ ಮಾಡದ ಬಂಧುಗಳೇ. ಹೌದು 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 ಇಲ್ಲೆಲ್ಲ ಅಳುದು ಕರಿದು ನಡೀತು. ಅಳುದು ಕರಿದು ಪೊಲೀಸರು ಬಂದ್ರು, ಎಲ್ಲ ಬಂದ್ರು. ಒಳಗ ಏನು ಬಾರಿದು ಎಲ್ಲ ಟಂಗಿ ಹಾಕಿ ಹಾಕಿ ಬಿಟ್ಟು ಬಿಟ್ಟು ನೋಡಗತ್ರ. ಅಲ್ಲೆಲ್ಲೇನ ಸಿದ್ಧಲಿಂಗ ಮುತ್ಯ ಎಲ್ಲೇನ ಮೋನಪ್ಪ ಅನ್ನೋ ಜಾತ್ರೆ ಆಗದಾನ. ಹೌದು ಹೌದು ತಿಂತಿನ್ಯಾಗ ತಿಂತಣ್ಯಾಗ ಹೋಗಿ ಬಸ್ ನಿತ್ತು. ಸೌಕಾರ ಹೆಂಡತಿ ಮಕ್ಕಳು ಇಳಿದ್ರಿ. ಹೌದು ಇಳಿದು ಹೋಗಿ ನೋಡುತ್ತಾನ. ಇವ್ರಕ್ಕಿಂತ ಮುಂಚಿತವಾಗಿನೇ ಸಿದ್ಧಲಿಂಗ ಮುತ್ಯ ಹೋಗಿದತ್ತ. ಸಿದ್ದಪ್ಪ ನೀ ಯಾವಾಗ ಬಂದ್ಯೋ? ಹೌದು ಹೌದು ಏನತ್ತಾನಾಗ? ನನ್ನ ಮೋನಪ್ಪನೇ ಕರೆಸ್ಯಾನ್ರಿ ಅಂದತ್ತ. ಹೌದು ಹೌದು ಈ ಕಡೆ ಹಿಂಗ ಬಂದಿ ಯಾನು ಮಾಡುದ್ರಿ? ಮನ್ಯಾಗ ಆಯಿ ಹೀ ಸುಮ್ಮ ಕುಂಡ್ರಲಿಲ್ಲ. ಏನೋ ನೀವು ತುಪ್ಪಿನ ಕಿಟ್ಲಿ ಮರೆತು ಬಂದಿರತ್ತ, ಇದು ತಗೋರಿ ತಿಳ್ಕೊಟ್ಟ. ಹೌದು ಹೌದು ಜಾತ್ರೆ ಆಯ್ತು. ಕಣ ತುಂಬ ಮೋನಪ್ಪನ ಜಾತ್ರೆ ನೋಡ್ದ. ಹೌದು ಸಿದ್ಧಲಿಂಗ ಮುತ್ಯಾಗ ಸೌಕಾರ ತನ್ನ ನಡಿ ನಮ್ಮ ಸಂಗಟ ಹೋಗುನ. ಇಲ್ಲ ನಿಮ್ಮ ಹಾದಿನೇ ಬೇರೆ, ನನ್ನ ಹಾದಿನೇ ಬೇರೆ ಅದಂದ. ಹೌದು ಹೌದು ಹೊಳ್ಳಿ ಬಸ್ ಹತ್ತಿ ಸೌಕಾರ ಬರ್ಲಿಗತ್ತಾರ. ಹೌದು ಹೊಳ್ಳಿ ಜಯ ಸದ್ಗುರು ಅಂತೇಳಿ ಮೋನಪ್ಪನ ಗುಂಡದಾಗ ಜಿಗದಾನ. ಹೊಳ್ಳಿ ಯಾವ ಬಾಯಾಗ ಹಾರಿದ ನೋಡು ಅದೇ ಬಾಯಾಗ ಎದ್ದಾನ. ಜಗತ್ತದಾಗ ನನ್ನ ಸಿದ್ಧಲಿಂಗ ಮುತ್ಯ ಮಾಡದಂತ ಸಿದ್ಧಟಿಗೆದ ಬಂಧುಗಳೇ. ಹೌದು 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 ಇದು ಇವತ್ತು ಸಿದ್ಧಲಿಂಗ ಮುತ್ಯಂದ ಚರಿತ್ರೆ ಕೇಳಿದ್ರೆ ನಮ್ಮ ಜನ್ಮ ಉದ್ಧಾರ ಆಗಬೇಕು. ಹೌದು ಕಲಬೇಶ್ ಮಾಸ್ತರ್ ಅವ್ರು ಹೇಳಿದ್ರು. ಹೌದು ಹೌದು ಏನ್ ಹೇಳಿದ್ರಿಪ್ಪ? ಇಲ್ಲಿ ಎಲ್ಲಾ ಗೊತ್ತದ ಸಿದ್ಧಲಿಂಗ ಮುತ್ಯ ಅಂತೇಳಿ. ಹೌದು ಹೌದು ನಿನಕಿತ್ತ ನಾ ಸಣ್ಣವಿದ್ದ. ಹೌದು ಲಚ್ಚಾಣದ ಸಿದ್ಧಲಿಂಗ ಮುತ್ಯಾಗ 12,000 ಶಿಶುಮಕ್ಕಳದಾರ ಅಂತೇಳಿ ನೀನೇ ಹೇಳಿದಿ, ನಾ ಹೇಳಿಲ್ಲ. ನನಗೆ ಇಬ್ಬರೇ ಗೊತ್ತ. ಹೌದು ಹೌದು ಯಾರ್ಯಾರು? ಯಾರ್ಯಾರಿಪ್ಪ? ಮುಗುಳು ಕೊಡದ ಎಲ್ಲಾ ಲಿಂಗ ಮುತ್ಯ. ಹೌದು ಕಣ್ಣಿ ಮಿರಿಗ್ಯಾನ. ಕಣ್ಯಾಗ ಹುಟ್ಟ್ಯಾನೋ ಏನ್ ಮಿರಿಗ್ಯಾಗ ಹುಟ್ಟ್ಯಾನೋ? ಹೌದು ಹೌದು ಮಾಸ್ತರ ಇದು ಬಿಡ್ರಿ ಮೊದಲ. ಇದು ಮೊದಲು ಬಿಡ್ರಿ. ಹೌದು ಕುಂಬಾರಿ ಮ್ಯಾಳದ ಅಂದ್ರ ಸೋಲಾಪುರ ಕುಂಬಾರಿಯೋ ಏನ್ ಜತ್ತಿ ಕುಂಬಾರಿ? ಹೌದಾ ಗೊತ್ತಾಗ್ಬೇಕಿಲ್ಲ. ಹೌದು ಜಗತ್ತದಾಗ ಮಿರಿಗಿ ಅದಾವ. ಹೌದು ಖರಿ ಎಲ್ಲಪ್ಪ ಮುತ್ಯ ಹುಟ್ಟುದು ಕಣ್ಣಿ ಮಿರಿಗಿ. ಹೌದಾ ನಾ ಮಾತಾಡೋದು ಮಾತಾ ಬಹಳ ಮಂದಿಗೆ ಹತ್ತಲ್ಲ. ನಿನಗೆ ಯಾವಾಗ ಹತ್ತಬೇಕದು? ಹೌದು ಹೌದು ಆ ಹೌದಾ ನಂದು ನಿಂದ ಜಗಳ ಇದಕ್ಕೆ ಬರ್ತದ, ಮತ್ತೊಂದಕ್ಕೆ ಬರಲ್ಲದು. ಹೌದಾ ಹೇಳತ್ತ ಕೇಳ್ರಿ. ಹೌದು ಹೌದು ಹೆಂಗ್ರಿಪ್ಪ ಅದು? ನನಗೆ ಗೊತ್ತಿದ್ದದು ಯಾರ್ಯಾರು? ಹಂದಿಗನೂರ ಸಿದ್ದರಾಯ ಮುತ್ಯ. ಹೌದಾ ಇದೇ ಸಿದ್ಧಲಿಂಗ ಮುತ್ಯನಲ್ಲಿ ದುಡ್ಕೊಂಡು ಜಗತ್ತದಾಗ ಖೇರಾಲಿಂಗ ಅಂತೇಳಿ ಅನ್ಸ್ಕೊಂಡ. ಹೌದು ಹೌದು ನನ್ನ ಮುಗುಳು ಕೊಡದ ಎಲ್ಲಾ ಲಿಂಗ ಮುತ್ಯ. ಇವ್ರಿಬ್ರು ಶಿಶುಮಕ್ಕಳದು ಗೊತ್ತ, ನನಗೆ ಉಳ್ಕಿದವ್ರದ್ದು ಗೊತ್ತಿಲ್ಲ. ಹೌದು ಹೌದು ದಯವಿಟ್ಟು ಈ ಸಂದದೊಳಗೆ ನಾ ಸಿದ್ಧಟಿಗೆ ವಿಷಯ ಕೇಳಲ್ಲ. ಹೌದು 12,000 ಶಿಶುಮಕ್ಕಳು ಲಚ್ಚಾಣ ಸಿದ್ಧಲಿಂಗ ಮುತ್ಯ ಅಂದಿದ್ದಿ ಅಂದ್ರ ನಾ ಅಂದಿಲ್ಲ, ನೀ ಅಂದವಿದ್ದಿ. ಹೌದು ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಮುಂದಿನ ಸಂದಿಗೆ ಅವ್ರ ಹೆಸರು ಹೇಳೋದು. ಹೌದಾ ಹೌದಿಲ್ರಿ? ಹೇಳಲ್ರಿ. ಹೇಳಕ್ಕಾಲಾಗಿ ಕೇಳತ್ತಿದನ. ಹೌದು ಲಚ್ಚಾಣದಾಗ ಎಲ್ಲರಿಗೂ ಗೊತ್ತದ ಅಂದಾರ. 12,000 ಶಿಶುಮಕ್ಕಳ ಹೆಸರು ನನಗೆ ಗೊತ್ತಿಲ್ಲ. ಮುಂದಿನ ಸಂದಿಗೆ ಲಿಸ್ಟ್ ಮಾಡ್ಕೊಂಡು ಬಾ. ಹೌದು ಸಿದ್ಧಲಿಂಗ ಮುತ್ತಿನ ಶಿಶುಮಕ್ಕಳ ಹೆಸರು ಎಲ್ಲ ಒಂದ್ರ ಹಿಂದ ಒಂದು ತೋಂಡಪಾಟ್ ಹೇಳರೆ, ನೋಡ್ರಿ ಹೇಳು, ಓದಿರಿ ಹೇಳು. ಹೌದು ಈ ಸಂದನಾಗ ಇದೇ ನಿನಗೆ ಪ್ರಶ್ನೆ. ಹೌದು ಹೌದು ಎಲ್ಲಾರು ಅತ್ತಾರತ್ತೀನಿ ನಾನು ಅಂದಿದ್ದಾನೆ ಬೇಡ. ಹೌದಾ ಹೌದಿಲ್ಲ? ರೀ ಅದರ ಕಾಲಾಗ ನನ್ನ ಲಚ್ಚಾಣದ ಸಿದ್ಧಲಿಂಗ ಮುತ್ಯ ಯಾವ ರೀತಿಯಿಂದ ಜಗತ್ತದಾಗ ಯಾವ ನನ್ನ ನಾಗಮ್ಮ ಲಚ್ಚಮ್ಮ ತಾಯಿ ಹೊಟ್ಟಿಲಿ ಹುಟ್ಟಿ ಬಂದು ಜಗತ್ತದಾಗ ಒಂದು ಕೀರ್ತಿ ಮಾಡಿ ಆ ಸಿದ್ಧಲಿಂಗ ಮುತ್ಯನ ಪವಾಡ ಮುಗುಲೆತ್ತರಕ್ಕೆ ಹ್ಯಾಂಗ ಮೂಡುತ್ತ ಅನ್ನೋದು 4 ನುಡಿ ಚಾಲ ಹಾಡ್ತಾ ಹಾಡಿನೊಳಗೆ ತರಿಬಿ ಒಂದು
ಒಂದು ಹಾಲು ಮತದೊಳಗೆ ಸಿದ್ಧಟಿಗೆ ಪ್ರಶ್ನೆ ಮಾಡ್ತಾ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ವಿ ನಾನು. ಆಗಲಿಪ್ಪ.